Hi everyone, welcome to Online Gurukula. In this session, we are going to discuss the science part of MCQ based model question paper 2 released by KSEEB. So without wasting the time, let's get started. ಈ ಮಾಡೆಲ್ ಕ್ವಶನ್ ಪೇಪರ್ 2ನ ಅನಲೈಸ್ ಮಾಡಿದಾಗ ನನಗನ್ಸಿದ್ದು ಏನು ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ 1 ಏನಿದೆ ಅಷ್ಟೇ ಈಸಿ ಕ್ವಶನ್ಸು ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲೂ ಇದೆ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಹೇಳೋದಾದರೆ. ಹಾಗಾಗಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ಆದರೆ ಈ ಥರದೇ ಪೇಪರು ಆ್ಯನ್ಯುವಲ್ ಎಕ್ಸಾಮಲ್ಲೂ ಬಂದರೆ ಯು ವಿಲ್ ಸ್ಕೋರ್ ಔಟ್ ಆಫ್ ಔಟ್ ಮಾರ್ಕ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಆನ್ಲೈನ್ ಗುರುಕುಲದಲ್ಲಿ ಬರುವ ಚಾಪ್ಟರ್ ವೈಸ್ MCQ ಸೀರೀಸ್ನ ನೀವು ಕಂಟಿನ್ಯೂಸ್ ವಾಚ್ ಮಾಡಿದ್ದೆ ಆದರೆ ನಾನು ಶೋರಾಗಿ ಹೇಳಬಲ್ಲೆ ಮೋಸ್ಟ್ ಆಫ್ ದ ಕ್ವಶನ್ಸು ಬರೋ ಚಾನ್ಸಸ್ ಇದೆ. ಜೊತೆಗೆ ಅಟ್ಲೀಸ್ಟ್ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಆದ್ರೂ ಕೂಡ ಮೇನ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ನಮ್ಮ ಸೆಷನ್ಗಳನ್ನು ಕಂಟಿನ್ಯೂಸ್ ವಾಚ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರ ಹತ್ರ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಸೆಷನನ್ನು ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ದ ಫಸ್ಟ್ ಕ್ವಶನ್ ಗೋಸ್ ಲೈಕ್ ದಿಸ್: ಎ ಸೇಫ್ಟಿ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಈಸ್. ಇಲ್ಲಿ ಒಂದು ಸೇಫ್ಟಿ ಡಿವೈಸ್ ಬಗ್ಗೆ ಕೇಳಿದ್ದಾರೆ. ಆ ಸೇಫ್ಟಿ ಡಿವೈಸ್ ಯಾವುದು ಅಂತ ನೋಡೋದಾದರೆ ಸಿಂಪಲ್ ಆನ್ಸರ್ ಇದೆ, ಇದು ಫ್ಯೂಸ್ ಇಸ್ ದ ಆನ್ಸರ್. ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಲ್ಲಿ ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗದ ಹಾಗೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಫ್ಯೂಸನ್ನು ಯೂಸ್ ಮಾಡ್ತಾರೆ. ಸೊ ವಾಟ್ ಅಬೌಟ್ ಅಮ್ಮೀಟರ್? ಅಮ್ಮೀಟರ್ ಈಸ್ ಅ ಡಿವೈಸ್ ಯೂಸ್ ಟು measure the electric current. Used to measure the electric current in a circuit. Okay. So what about commutator? Commutator is a device used to reverse the direction of current. Reverse the direction of current in a circuit. So what about galvanometer? Galvanometer is a device used to detect the presence of electric current in a circuit. ಓಕೆ, ಸೊ ಇಲ್ಲಿ ನೋಡಿ ಎರಡು ಕಾನ್ಸೆಪ್ಟ್ ಇದೆ. ಒಂದು ಅಮ್ಮೀಟರ್ ಆ್ಯಂಡ್ ಅನದರ್ ಒನ್ ಈಸ್ ಗ್ಯಾಲ್ವನೋಮೀಟರ್. ಸೊ ಅಮ್ಮೀಟರ್ ಏನು ಮಾಡ್ತದೆ, ಎಲೆಕ್ಟ್ರಿಕ್ ಕರೆಂಟು ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೆ ಅಮ್ಮೀಟರ್ ಯೂಸ್ ಆಗುತ್ತೆ. ಗ್ಯಾಲ್ವನೋಮೀಟರ್ ಕೂಡ ಎಲೆಕ್ಟ್ರಿಕ್ ಕರೆಂಟನ್ನು ಡಿಟೆಕ್ಟ್ ಮಾಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಅಂದರೆ ವೆದರ್ ಇಟ್ ಈಸ್ ಪ್ರೆಸೆಂಟ್ ಆರ್ ನಾಟ್ ಅನ್ನೋದನ್ನು ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆಗೋದ್ರ ಮೂಲಕ ತೋರಿಸುತ್ತೆ. ಅಮ್ಮೀಟರು ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಇದೆ, ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೆ ಅಮ್ಮೀಟರ್ ಯೂಸ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ 4 ಡಿವೈಸಸ್. ಯಾಕೆ ಇದನ್ನ ನಾನು ಎಲ್ಲ ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ, ಬರೀ ಫ್ಯೂಸ್ ಅಂತ ಆನ್ಸರ್ ತಿಳ್ಕೊಂಡು ನಾವು ಮುಂದಕ್ಕೆ ಹೋದರೆ ನಮಗೆ ಬೇರೆ ವಿಷಯಗಳು ತಿಳಿಯೋದಿಲ್ಲ. ಓಕೆ, ಸೊ ಇದೇ ಕ್ವಶನನ್ನು ಮಾಡಿಫೈ ಮಾಡಿ ಕೊಡ್ಬೋದು ಎಕ್ಸಾಮಲ್ಲಿ. ಹೇಗೆ? ದ ಡಿವೈಸ್ ಯೂಸ್ ಟು ಮೆಷರ್ ದ ಎಲೆಕ್ಟ್ರಿಕ್ ಕರೆಂಟಿನ ಸರ್ಕ್ಯೂಟ್ ಅಂತ ಕೇಳಿದಾಗ ಅವಾಗ ಅಮ್ಮೀಟರ್ ಆನ್ಸರ್ ಆಗುತ್ತೆ ಅಲ್ವಾ? ಸೊ ಹಾಗೆ ಒಂದು ಕ್ವಶನನ್ನು ತಿಳ್ಕೊಳ್ತಾ 4 ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ದೆನ್ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಮ್ಮ ಸೆಷನಲ್ಲಿ ನಾನು ಯಾವಾಗಲೂ ಕೂಡ ಮೋಸ್ಟ್ ಪಾಸಿಬಲ್ ಎಕ್ಸ್ಪ್ಲನೇಷನ್ಸನ್ನು ಎಲ್ಲ ಆಪ್ಷನ್ಸ್ಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗೋಣ. 42nd ಕ್ವಶನ್: ದ ಪೊಸಿಷನ್ ಆಫ್ ದ ಇಮೇಜ್ ಒಬ್ಟೈನ್ಡ್ ಬೈ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ಅನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಬಿಟ್ವೀನ್ F1 and 2F1 ಈಸ್ ಬಿಟ್ವೀನ್ F2 and 2F2 ಅಟ್ F2F2 ಬಿಯಾಂಡ್ 2F2 ಅಟ್ ಇನ್ಫಿನಿಟಿ ಅಂತ ಇದೆ. ಓಕೆ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ 1 ಆಗಿರ್ಬೋದು 2 ಆಗಿರ್ಬೋದು ಈ ಥರದ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅಂದರೆ ಒಂದು ಕಾನ್ವೆಕ್ಸ್ ಲೆನ್ಸಿನ ರೇ ಡಯಾಗ್ರಾಮ್ಗೆ ಸಂಬಂಧಿಸಿದಂಥದ್ದು. ಒಂದು ಲೆನ್ಸಿನ ಒಂದು ಪೊಸಿಷನಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಇಮೇಜ್ ಯಾವ ಕಡೆ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಯಾವ ಒಂದು ನೇಚರ್ ಇರ್ತದೆ ಅದಕ್ಕೆ ಅನ್ನೋದನ್ನು ರಿಲೇಟೆಡ್ ಕ್ವಶನ್ಸ್ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ರೀತಿಯ ಪೊಸಿಷನ್ಗಳನ್ನು, ಆಬ್ಜೆಕ್ಟ್ ಪೊಸಿಷನು, ಇಮೇಜ್ ಪೊಸಿಷನು, ನೇಚರ್ ಆಫ್ ದ ಇಮೇಜನ್ನು ನೀವು ತಿಳ್ಕೊಂಡಿರಬೇಕು ಅನ್ನೋದು ಈ ಕ್ವಶನ್ ನಮಗೆ ಹೇಳುತ್ತೆ. ಓಕೆ, ಇದಕ್ಕೆ ಆನ್ಸರ್ನ ನೋಡೋದಾದರೆ ನೋಡಿ, ಸೊ ಯಾವಾಗ ಒಂದು ಕಾನ್ವೆಕ್ಸ್ ಲೆನ್ಸಲ್ಲಿ ಆಬ್ಜೆಕ್ಟನ್ನು F1 ಮತ್ತು 2F1 ಮಧ್ಯೆ ಇಟ್ಟಾಗ ಆ್ಯಕ್ಚುಲಿ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ ದಟ್ ಈಸ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್, ವೇರ್ ಬಿಯಾಂಡ್ 2F2 ಫಾರ್ಮೇಷನ್ ಆಗುತ್ತೆ. ಓಕೆ, ಅದನ್ನು ರೇ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ವಾಟ್ ಅಬೌಟ್ ಬಿಟ್ವೀನ್ F2 ಆ್ಯಂಡ್ 2F2? F2 2F2ನಲ್ಲಿ ಇಮೇಜ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಆಬ್ಜೆಕ್ಟನ್ನು
ಬಿಯಾಂಡ್ 2f1 ಇಡಬೇಕಾಗ್ತದೆ, ಬಿಯಾಂಡ್ 2f1. ವಾಟ್ ಅಬೌಟ್ ಅಟ್ f2? f2ನಲ್ಲಿ ಇಮೇಜ್ ಫಾರ್ಮೇಷನ್ ಆಗಬೇಕು ಅಂದರೆ ಓಕೆ, ಆಬ್ಜೆಕ್ಟ್ ಶುಡ್ ಬಿ ಕೆಪ್ಟ್. ಓಕೆ, ಆ್ಯಕ್ಚುಲಿ ಇಮೇಜ್ ಫಾರ್ಮೇಷನ್ ಎಲ್ಲೇ ಅಂತಂದರೆ 2f1ನಲ್ಲಿ ಆಗುತ್ತೆ. ಓಕೆ, ಸೊ ದೆನ್ ಪೊಸಿಷನ್ ಆಫ್ ದ ಇಮೇಜ್ ಬಿಯಾಂಡ್ 2f2 ಅಂತಂದರೆ ದಟ್ ಈಸ್ ಅಬೌಟ್ ಹೇಳಿದ್ದೀನಿ ಆಗಲೇ. ವಾಟ್ ಅಬೌಟ್ ಇನ್ಫಿನಿಟಿ? ಇನ್ಫಿನಿಟಿ ಅಂತಂದರೆ f1ನಲ್ಲಿ ಇಡಬೇಕಾಗ್ತದೆ. ಆಬ್ಜೆಕ್ಟನ್ನು f1ನಲ್ಲಿ ಇಟ್ಟಾಗ ಇಮೇಜ್ ಫಾರ್ಮೇಷನ್ ಇನ್ಫಿನಿಟಿನಲ್ಲೇ ಆಗುತ್ತೆ ಅಂತ. ಸೊ ಹೀಗೆ ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕು. 43rd ಕ್ವಶನ್ಗೆ ಹೋಗೋಣ. ದ ಪವರ್ ಪ್ಲ್ಯಾಂಟ್ ದಟ್ ಡಸ್ ನಾಟ್ ಯೂಸ್ ಟರ್ಬೈನ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಲು ಟರ್ಬೈನನ್ನು ಯೂಸ್ ಮಾಡ್ಕೊಳ್ಳದೇ ಇರುವಂತಹ ಅಥವಾ ಟರ್ಬೈನನ್ನು ಯೂಸ್ ಮಾಡದೇ ಇರುವಂತಹ ಪವರ್ ಪ್ಲ್ಯಾಂಟ್ ಯಾವುದು ಅಂತ. ಸೊ ಆನ್ಸರ್ ಈಸ್ ಸೋಲಾರ್ ಪವರ್ ಪ್ಲ್ಯಾಂಟ್. ಇಲ್ಲಿ ಯಾವುದೇ ರೀತಿ ಟರ್ಬೈನನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಟರ್ಬೈನ್ ರೊಟೇಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಗಲ್ಲ. ಸನ್ಲೈಟನ್ನು ಕ್ಯಾಪ್ಚರ್ ಮಾಡಿಕೊಂಡು, ಸೋಲಾರ್ ಎನರ್ಜಿಯನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಸೋಲಾರ್ ಸೆಲ್ಸ್ ಇರ್ತಾವಲ್ಲ ಅವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಅದನ್ನು ಕನ್ವರ್ಟ್ ಮಾಡ್ತವೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಟರ್ಬೈನ್ನ ಅವಶ್ಯಕತೆ ಇರೋದಿಲ್ಲ. ದಟ್ ಈಸ್ ಅಬೌಟ್ ಸೋಲಾರ್ ಪವರ್ ಪ್ಲ್ಯಾಂಟ್. ದೆನ್ 44th ಕ್ವಶನ್ಗೆ ಹೋಗೋಣ. 44th ಕ್ವಶನ್ ಏನು ಹೇಳುತ್ತೆ? ಸೊ ದಿಸ್ ಈಸ್ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ ಅಂತ ಹೇಳ್ತೀವಿ ನಾವು ಫ್ರಮ್ ದ ಚಾಪ್ಟರ್ ಎಲೆಕ್ಟ್ರಿಸಿಟಿ. ಇಲ್ಲಿ ಹೇಳ್ತೀರಾ ನೋಡಿ, ಎನ್ ಎಲೆಕ್ಟ್ರಿಕ್ ಬಲ್ಬ್ ಹೂಸ್ ರೆಸಿಸ್ಟೆನ್ಸ್ ಈಸ್ 20 ohms and a conductor of 4 ohms resistance are connected in series to a 6 volts battery as shown in figure. Then the total current flowing through the circuit ಅಂತ ಕೇಳಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ, ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ರೆಸಿಸ್ಟರ್ನ ರೆಸಿಸ್ಟೆನ್ಸು 4 ohms ಇದೆ, ಇನ್ನು ಬಲ್ಬಿನ ರೆಸಿಸ್ಟೆನ್ಸ್ 20 ohms ಇದೆ. ವಾಟ್ ಅಬೌಟ್ ಬ್ಯಾಟ್ರಿ? ಬ್ಯಾಟ್ರಿಯ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೆಪಾಸಿಟಿ ದಟ್ ಈಸ್ 6 volts ಇದೆ. ಓಕೆ, ಸೊ ಕೇಳಿರೋದೇನು ಅಂತಂದರೆ ದ ಟೋಟಲ್ ಕರೆಂಟ್ ಐ ವ್ಯಾಲ್ಯೂವನ್ನು ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾವು ಗಿವನ್ ವ್ಯಾಲ್ಯೂಸನ್ನು ನೋಡೋಣ. ಗಿವನ್ ವ್ಯಾಲ್ಯೂಸ್ ಏನಿದೆ? ದ ರೆಸಿಸ್ಟೆನ್ಸ್, ಎಲೆಕ್ಟ್ರಿಕ್ ಲ್ಯಾಂಪಿನ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು R1 ಅಂತ ತೊಗೊಳ್ತೀನಿ, ಯಾಕಂದರೆ ರೆಸಿಸ್ಟೆನ್ಸ್ ಎರಡಿದೆ ಇಲ್ಲಿ, ಒಂದು ಬಲ್ಬಿಂದು ಒಂದು ರೆಸಿಸ್ಟರ್. ಅದು R1 ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಈಸ್ ಈಕ್ವಲ್ ಟು 20 ohms. ವಾಟ್ ಅಬೌಟ್ ಅನದರ್ ರೆಸಿಸ್ಟೆನ್ಸ್? ದಟ್ ಈಸ್ ಎ ಕಂಡಕ್ಟರ್ ಆಫ್ 4 ohms. ಓಕೆ, ಸೊ ಕಂಡಕ್ಟರ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 4 ohms ಇದೆ, ದಟ್ ಈಸ್ R2 ಅಂತ ತೊಗೊಳ್ತೀನಿ ನಾನು, 4 ohms. ಅವೆರಡನ್ನು ಹೇಗೆ ಕನೆಕ್ಟ್ ಮಾಡಿದ್ದಾರೆ ನೋಡಿ, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಈ ವರ್ಡ್ ತುಂಬ ಇಂಪಾರ್ಟೆಂಟ್. ಈ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾಗ ಅದರ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಿ. ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ರೆಸಿಸ್ಟರ್ಸನ್ನು, ಓಕೆ, ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ಆಲ್ ದ ರೆಸಿಸ್ಟೆನ್ಸಸ್ ಆಫ್ ದ ಅಲ್ಲಿ ಕಂಡಕ್ಟರ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಡಿವೈಸ್ ಆಗಿರ್ಬೋದು. ವಾಟ್ ಅಬೌಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್? ಆ್ಯಕ್ಚುಲಿ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಈ ರೀತಿ ಇರುತ್ತೆ, ರೆಸಿಪ್ರೋಕಲ್ಸ್ ಇರ್ತದೆ. ಹಾಗಾಗಿ ಅದು ಸೀರೀಸೋ ಪ್ಯಾರಲಲ್ ಅನ್ನೋದನ್ನು ನೀವು ಫಸ್ಟ್ ನೋಡ್ಕೋಬೇಕು. ಇಲ್ಲೇನು ಕೊಟ್ಟಿದ್ದಾರೆ? ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ R1 R2ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸನ್ನು ನೋಡಿದ್ರೆ ದ ರೆಸಿಸ್ಟರ್ಸ್ ಇನ್ ಸೀರೀಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಆಗ್ತದೆ. R1 ಎಷ್ಟಿದೆ ವ್ಯಾಲ್ಯೂ? 20 ಇದೆ. ಓಕೆ, ನೆಕ್ಸ್ಟು R2 ಎಷ್ಟಿದೆ? 4 ಇದೆ. ದಟ್ ಈಸ್ ನಥಿಂಗ್ ಬಟ್ 24 ಅಂತ ತಗೊಳ್ತೀವಿ. ಸೊ ವಾಟ್ ಈಸ್ ದಿಸ್? ದಿಸ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ದಟ್ ಈಸ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ 24 ohms ಅಂತ ಇದೆ. ಈಗ 1 ಸಿಕ್ತು, ಇನ್ನೊಂದು ವ್ಯಾಲ್ಯೂ ಬೇಕು ನಮಗೆ. ಇನ್ನೊಂದು ವ್ಯಾಲ್ಯೂ ಏನು ಕೊಟ್ಟಿದೆ ನೋಡಿ, 6 volt ಬ್ಯಾಟ್ರಿ ಅಂತ ಕೊಟ್ಟಿದೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದು V ಇಸ್ ಈಕ್ವಲ್ ಟು 6 volts. ಈಗ ನಮಗೆ ವ್ಯಾಲ್ಯೂ ಸಿಕ್ತು. ಯಾವುದೇ ವ್ಯಾಲ್ಯೂ ಸಿಕ್ಕಿದೆ? R ವ್ಯಾಲ್ಯೂ ಸಿಕ್ಕಿದೆ ಮತ್ತು V ವ್ಯಾಲ್ಯೂ ಸಿಕ್ಕಿದೆ. ಸೊ ವಾಟ್ ಯು ನೀಡ್ ಟು ಫೈಂಡ್ ಔಟ್? ಯು ನೀಡ್ ಟು ಫೈಂಡ್ ಔಟ್ I ವ್ಯಾಲ್ಯೂ. ದಿಸ್ I ಇಸ್ ಈಕ್ವಲ್ ಟು ಹೌ ಮಚ್? ದೆನ್ ಇದಕ್ಕೆ ನಾವು ಓಮ್ಸ್ ಲಾನ ಯೂಸ್ ಮಾಡ್ಕೊತೀವಿ. ಸೊ ವಾಟ್ ಡಸ್ ಓಮ್ಸ್ ಲಾ ಸೇಸ್? ಸೊ R ಇಸ್ ಈಕ್ವಲ್ ಟು, ಇಲ್ಲಿ ನಾವು ಏನು ಕಂಡುಹಿಡಬೇಕು? I ಅನ್ನು ಕಂಡುಹಿಡಬೇಕು. I ಅನ್ನು ಕಂಡುಹಿಡಿಯೋದಾದರೆ V ಇಸ್ ಈಕ್ವಲ್ ಟು IR ಅಂತ ಹೇಳುತ್ತೆ ಓಮ್ಸ್ ಲಾ. ಓಕೆ, V ಇಸ್ ಈಕ್ವಲ್ ಟು I ಇಂಟು R. ವಾಟ್ ಅಬೌಟ್ I? I ಇಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. ಇಲ್ಲಿ ನಮಗೆ V ವ್ಯಾಲ್ಯೂ ಇದೆ ಮತ್ತು R ವ್ಯಾಲ್ಯೂ ಇದೆ. V ವ್ಯಾಲ್ಯೂ ಎಷ್ಟಿದೆ? 6 ಇದೆ. ವಾಟ್ ಅಬೌಟ್ I ವ್ಯಾಲ್ಯೂ? ವಾಟ್ ಅಬೌಟ್ R ವ್ಯಾಲ್ಯೂ? R ವ್ಯಾಲ್ಯೂ ಈಸ್ 20. ಓಕೆ, ಸಾರಿ, R ವ್ಯಾಲ್ಯೂ 24 ಇದೆ. ಓಕೆ, ಸೊ ಈಗ 6/24 ಇಸ್ ನಥಿಂಗ್ ಬಟ್
1/4 ಆಗುತ್ತೆ. ಓಕೆ, ಸೊ 1/4 ಇಸ್ ಈಕ್ವಲ್ ಟು 0.25 ಆಮ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಐ ವ್ಯಾಲ್ಯೂ. ಓಕೆ, ಸೊ ಐ ವ್ಯಾಲ್ಯೂ ಇಸ್ 0.25 ಇದೆ. ಇಲ್ಲಿ ಆಪ್ಷನ್ ಯಾವುದಿದೆ? ಐ ವ್ಯಾಲ್ಯೂ ದಟ್ ಈಸ್ ಡಿ, 0.25 ಆಮ್ಸ್. That is the answer. The total current in the circuit is 0.25 amps. Now let's move on to the next question, 45th question. In Fleming's right hand rule, middle finger indicates the direction of, ನೋಡಿ ಇದು ಡೈರೆಕ್ಟ್ ಕ್ವಶನ್ ಇದೆ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಬಗ್ಗೆ ಕೇಳಿದ್ದಾರೆ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲಲ್ಲಿ ಮಿಡಲ್ ಫಿಂಗರ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ, ದ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಎ ಕಂಡಕ್ಟರ್. ಎಲೆಕ್ಟ್ರಿಕ್ ಕರೆಂಟನ್ನು ಆ ಕಂಡಕ್ಟರ್ಲಿ ಇಂಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಕರೆಂಟನ್ನು ತೋರಿಸುತ್ತೆ middle finger. Then let's move on to the next question, 46th question. So this question is about the refractive index and the speed of light. Refractive index ಮತ್ತು speed of light ಗೆ ಸಂಬಂಧಿಸಿದ್ದು. ಇಲ್ಲೇನಿದೆ ನೋಡಿ, ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್. ಇಲ್ಲಿ ಮೆಟೀರಿಯಲ್ ಮೀಡಿಯಂ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. PQRS ಅನ್ನುವಂಥ 4 ಮೆಟೀರಿಯಲ್ಸ್ ಇದೆ. ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಗಿದೆ ಅಂದರೆ 1.52, 1.44, 2.42 ಆ್ಯಂಡ್ 1.33 ಇದೆ. ಈ ಟೇಬಲಿನ ಆಧಾರದ ಮೇಲೆ ನಾವೇನು ಆನ್ಸರ್ ಮಾಡಬೇಕು ಅಂತಂದರೆ, ಇನ್ ವಿಚ್ ಮೆಟೀರಿಯಲ್ ಮೀಡಿಯಮ್ ಓಕೆ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ ಅಂತ ಕೇಳಿದ್ರು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸಿಗೂ ಸ್ಪೀಡ್ ಆಫ್ ಲೈಟ್ಗೆ ಇರುವಂಥ ರಿಲೇಷನ್ಶಿಪ್ ನಮಗೆ ಗೊತ್ತಾಗಬೇಕು. ಸೊ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಸ್ಪೀಡ್ ಆಫ್ ಲೈಟ್? ಹಿಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸ್ ಆದ ಹಾಗೆಲ್ಲ, ಇನ್ಕ್ರೀಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ವಾಟ್ ಹ್ಯಾಪನ್ಸ್? ದೇರ್ ಇಸ್ ಅ ಡಿಕ್ರೀಸ್ ಇನ್ ಸ್ಪೀಡ್ ಆಫ್ ಲೈಟ್. higher the refractive index, lower the speed of light of in that medium ಅಂತ ಹೇಳ್ತೀವಿ ನಾವು. Okay, so the refractive index is also related to the optical density ಅಂತ ಹೇಳ್ತೀವಿ. ಎರಡು ರಿಲೇಷನ್ಶಿಪ್ ಅನ್ನು ನೋಡ್ಬೋದು ನಾವು. ಎರಡು ರೀತಿ ಆನ್ಸರ್ ಮಾಡೋಣ ನಾವಿಲ್ಲಿ. ಒಂದು ಡೈರೆಕ್ಟ್ ಆನ್ಸರ್ ಮಾಡೋಣ, ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಮತ್ತು ಸ್ಪೀಡ್ ಆಫ್ ಲೈಟ್ಗೆ ಇರುವಂತಹ ರಿಲೇಷನ್ಶಿಪ್ನ ಆಧಾರದ ಮೇಲೆ. ಓಕೆ, ಸೊ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದಾಗೆಲ್ಲ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದಿದೆ ಅದರಲ್ಲಿ ಸ್ಪೀಡ್ ಆಫ್ ಲೈಟ್ ಹೈಯೆಸ್ಟ್ ಇರುತ್ತೆ ಅಂತ ಆಯಿತು. ಸೊ ಆ ಥರ ನೋಡೋದಾದರೆ ಇಲ್ಲಿ ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದಿದೆ ನೋಡಿ, ದ ಲೀಸ್ಟ್ ವ್ಯಾಲ್ಯೂ ಈಸ್ 1.33. ಓಕೆ, ಇಲ್ಲಿ 1.33 ಇದೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಆ್ಯಕ್ಚುಲಿ ಎಸ್. ಓಕೆ, ಹಾಗಾದರೆ ಎಸ್ ಈಸ್ ದ ರೈಟ್ ಆನ್ಸರ್, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ರೀತಿ ಹೇಳಿದ್ನಲ್ಲ ನಾನು, ಆಪ್ಟಿಕಲ್ ಡೆನ್ಸಿಟಿ ಆಧಾರದ ಮೇಲೆ ಹೇಳೋದಾದರೆ, ಓಕೆ, ಸೊ ದ ಸ್ಪೀಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸು ಎಷ್ಟು ಜಾಸ್ತಿ ಆಗುತ್ತೋ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೋ, ಆಪ್ಟಿಕಲ್ ಡೆನ್ಸಿಟಿ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಆಪ್ಟಿಕಲ್ ಡೆನ್ಸಿಟಿ ಹೈಯೆಸ್ಟ್ ಇದೆ ಅದರಲ್ಲಿ ಸ್ಪೀಡ್ ಆಫ್ ಲೈಟು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಎರಡು ರೀತಿಯೂ ನಾವು ಆನ್ಸರ್ ಮಾಡ್ಬೋದು ಈ ಕ್ವಶನಿಗೆ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳೋದಾದರೆ, ಹಾಗಾದರೆ ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದ್ರದ್ದು? ಆ್ಯಕ್ಚುಲಿ ನೀವೇನು ಇದನ್ನ ಡಾಟಾ ಮೆಮೊರೈಸ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾವು ಒಂದ್ಸರಿ ನಾವು ಗ್ಲಾನ್ಸ್ ಮಾಡೋದಾದರೆ, ಇದು 1.52 ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕ್ರೌನ್ ಗ್ಲಾಸ್. ಓಕೆ, 1.44 ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕೆರೋಸಿನ್. 2.42 is the refractive index of diamond, and 1.33 is the refractive index of water. Okay, so ಎಲ್ಲ ಮೀಡಿಯಮ್ಗೂ ಕಂಪೇರ್ ಮಾಡಿಕೊಂಡ್ರೆ ವಾಟರಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರ್ತದೆ. ಓಕೆ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲೀಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಓಕೆ, ನಾವ್ ಲೆಟ್ us move on to 47th question. A rectangular coil of copper wire is rotated in a magnetic field. The direction of induced current changes once in each. Okay, so it actually once ಆಗಬೇಕು, ONCE. A rectangular coil of copper wire is rotated in a magnetic field. ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಮಧ್ಯದಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಕಾಪರ್ ಕಾಯಿಲನ್ನು ರೊಟೇಟ್ ಮಾಡಿದಾಗ ಅದರಲ್ಲಿ ಇಂಡ್ಯೂಸ್ಡ್ ಕರೆಂಟು ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ. ಓಕೆ, ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ. ಯಾವಾಗ ಚೇಂಜ್ ಮಾಡುತ್ತೆ ಅಂತಂದರೆ ಇನ್ ಈಚ್ ಹಾಫ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಪ್ರತಿ ಹಾಫ್ ರೊಟೇಷನಿಗೂ ಕೂಡ ಆ ಒಂದು ಕಾಯಿಲಲ್ಲಿ ಇಂಡ್ಯೂಸ್ಡ್ ಕರೆಂಟಿನ ಡೈರೆಕ್ಷನ್ನು ಚೇಂಜ್ ಆಗುತ್ತೆ. ಫಸ್ಟ್ ಹಾಫಲ್ಲಿ ಅದರ ಡೈರೆಕ್ಷನ್ ABCD ಇತ್ತು ಅಂತಂದರೆ, ಇಫ್ ಇಟ್ ಈಸ್ ಮೆನ್ಷನ್ಡ್ ಆಸ್ ABCD ಕಾಯಿಲ್ ಅಂತ ತಗೊಂಡ್ರೆ, ಎ ಇಂದ ಬಿಗೆ, ಬಿ ಇಂದ ಸಿಗೆ ರೀತಿ ABCD ಡೈರೆಕ್ಷನಲ್ಲಿ ಇದ್ದರೆ, ಸೆಕೆಂಡ್ ಹಾಫಲ್ಲಿ ಅದು DCBA ಡೈರೆಕ್ಷನಲ್ಲಿ ಆಗುತ್ತೆ.
ಓಕೆ, ಅಂದರೆ ರಿವರ್ಸ್ ಆಗ್ತದೆ ಡಿ ಸಿ ಬಿ ಡೈರೆಕ್ಷನಲ್ಲಿ. ಈ ರೀತಿ ಪ್ರತಿ ಹಾಫ್ ರೊಟೇಷನ್ಗೂ ರೆಕ್ಟ್ಯಾಂಗ್ಯುಲರ್ ಕಾಯಿಲಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. 48th ಕ್ವಶನ್ಗೆ ಹೋಗೋಣ. ಎ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್ ಈಸ್. ಈ ಬಯೋಗ್ಯಾಸಲ್ಲಿ ಒಂದು ಮೇಜರ್ ಕಾಂಪೊನೆಂಟ್ ಇರುತ್ತೆ, ಅದು ಯಾವುದು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಮೀಥೇನ್. ಮೀಥೇನ್ ಈಸ್ ದ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 49th ಕ್ವಶನ್. ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಕಾನ್ಕೇವ್ ಲೆನ್ಸ್ ಈಸ್. ಕಾನ್ಕೇವ್ ಲೆನ್ಸಿನ ಪ್ರಾಪರ್ಟಿ ಏನು ಅಂತ. ಓಕೆ, ಸೊ ಕಾನ್ಕೇವ್ ಲೆನ್ಸಿನ ಪ್ರಾಪರ್ಟಿ ಯಾವುದು ಅಂತ ನೋಡೋದಾದರೆ, ಸೊ ಇದು ನೋಡಿ, ಫಸ್ಟ್ಗೆ ಆನ್ಸರ್ ಇದೆ, ಇಟ್ ಡೈವರ್ಜಸ್ ದ ಲೈಟ್ ರೇಸ್ ಅಂತ. ಯಾಕೆ? ಕಾನ್ಕೇವ್ ಲೆನ್ಸ್ ಈಸ್ ಆಲ್ಸೋ ನೋನ್ ಆಸ್ ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೀನಿ ನಾವು, ಅಲ್ವಾ? ಡೈವರ್ಜಿಂಗ್ ಲೆನ್ಸ್. ಇದಕ್ಕೆ ಅಪೋಸಿಟಾಗಿ ಒಂದು ಲೆನ್ಸ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಕಾನ್ವೆಕ್ಸ್ ಲೆನ್ಸನ್ನು ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಬಿಕಾಸ್ ಇಟ್ ಕನ್ವರ್ಜಸ್ ಆಲ್ ದ ಲೈಟ್ ರೇಸ್. ಕನ್ವರ್ಜಿಂಗ್ ಲೆನ್ಸ್ ಅಂತ. ಓಕೆ, ಹಾಗಾದರೆ ಯಾವುದು ಪ್ರಾಪರ್ಟಿ ಆಫ್ ಕಾನ್ಕೇವ್ ಲೆನ್ಸ್ ಅಂತಂದರೆ ಡೈವರ್ಜಿಂಗ್ ಲೆನ್ಸ್ ಅಂತೀವಿ. ಅದು ಲೈಟ್ ರೇಸ್ಗಳನ್ನು ಡೈವರ್ಜ್ ಮಾಡುತ್ತೆ. ಓಕೆ, ಸೊ ವೆನ್ ಎವರ್ ದ ಲೈಟ್ ರೇಸ್ ಫಾಲ್ಸ್ ಆನ್ ದ ಸರ್ಫೇಸ್ ಆಫ್ ಕಾನ್ಕೇವ್ ಲೆನ್ಸ್, ಆ್ಯಕ್ಚುಲಿ ಡೈವರ್ಜ್ ಮಾಡ್ತದೆ ಲೈಟ್ ರೇಸನ್ನು. ಬಟ್ ಅದೇ ಕಾನ್ವೆಕ್ಸ್ ಲೆನ್ಸಿಗೆ ಲೈಟ್ ರೇಡಿಯೇಷನ್ ಪಾಸ್ ಆಯಿತು ಅಂತಂದರೆ ಅದು ಒಂದು ಪಾಯಿಂಟ್ ಹತ್ರ ಅದನ್ನು ಏನು ಮಾಡುತ್ತೆ, ಅದು ಕನ್ವರ್ಜ್ ಮಾಡ್ತದೆ. ಓಕೆ, ಅದಕ್ಕೆ ಇದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತೀವಿ. ಓಕೆ, ಕಾನ್ವೆಕ್ಸ್ ಲೆನ್ಸಿಗೆ ಲೈಟ್ ರೇಸ್ ಪಾಸ್ ಆದಾಗ ಅಥವಾ ಒಂದು ಆಬ್ಜೆಕ್ಟಿಂದ ಲೈಟ್ ರೇಸ್ ಪಾಸ್ ಆದಾಗ ಅದು ಇಮೇಜ್ ಫಾರ್ಮೇಷನ್ ಯಾವ ರೀತಿ ಮಾಡುತ್ತೆ ಕಾನ್ವೆಕ್ಸ್ ಅಂದರೆ, ಅದು ರಿಯಲ್ ಮತ್ತು ಇನ್ವರ್ಟೆಡ್ ಇಮೇಜನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ದಿಸ್ ಈಸ್ ಸೆಕೆಂಡ್ ಆಪ್ಷನ್ ಇಸ್ ದ ಪ್ರಾಪರ್ಟಿ ಆಫ್ ಕಾನ್ವೆಕ್ಸ್ ಲೆನ್ಸ್ ಆ್ಯಕ್ಚುಲಿ. ವಾಟ್ ಅಬೌಟ್ ಥರ್ಡ್ ಆಪ್ಷನ್? ಇಟ್ ಈಸ್ ಥಿನ್ನರ್ ಅಟ್ ದ ಎಡ್ಜಸ್ ಆ್ಯಂಡ್ ಥಿಕ್ಕರ್ ಅಟ್ ದ ಮಿಡಲ್. ನೋಡಿ, ಕಾನ್ವೆಕ್ಸ್ ಲೆನ್ಸ್ ಹೆಂಗಿದೆ, ಇಲ್ಲಿ ಥಿನ್ ಇದೆ ಎಡ್ಜಸ್ಸಲ್ಲಿ, ಇಲ್ಲಿ ಥಿಕ್ ಇದೆ. ಹಾಗಾಗಿ ಇದು ಕೂಡ ಕಾನ್ವೆಕ್ಸ್ ಲೆನ್ಸಿನ ಪ್ರಾಪರ್ಟಿನೇ. ವಾಟ್ ಅಬೌಟ್ ಕನ್ವರ್ಜ್ ದ ಲೈಟ್ ರೇಸ್? ನಾನು ಆಗಲೇ ಹೇಳಿದ್ದೀನಿ, ಕಾನ್ವೆಕ್ಸ್ ಲೆನ್ಸ್ ಈಸ್ ಕನ್ವರ್ಜಿಂಗ್ ಲೆನ್ಸ್ ಅಂತ. ಸೊ ದಿಸ್ ಈಸ್ ಆಲ್ಸೋ ದ ಪ್ರಾಪರ್ಟಿ ಆಫ್ ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಕಾನ್ಕೇವ್ ಲೆನ್ಸಿನ ಪ್ರಾಪರ್ಟಿ ಏನು ಅಂತಂದರೆ ಆಪ್ಷನ್ ಎ, ಡೈವರ್ಜಸ್ ದ ಲೈಟ್ ರೇಸ್. ಓಕೆ, 50th ಕ್ವಶನ್ಗೆ ಹೋಗೋಣ. ಆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಕನೆಕ್ಟೆಡ್ ಟು ಎ 220 ವೋಲ್ಟ್ ಜನರೇಟರ್. ಓಕೆ, ಒಂದು ಎಲೆಕ್ಟ್ರಿಕ್ ಬಲ್ಬನ್ನು 220 ವೋಲ್ಟ್ ಜನರೇಟರ್ಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಇಫ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಬಲ್ಬ್ ಈಸ್ 0.50 ಆಂಪ್ಸ್, then the power of the bulb is. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಜನರೇಟರ್ಗೆ ಒಂದು ಬಲ್ಬನ್ನು ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಅದು ಎಲೆಕ್ಟ್ರಿಕ್ ಜನರೇಟರ್ ಕೆಪಾಸಿಟಿ ಎಷ್ಟಿದೆ, 220 ವೋಲ್ಟ್ಸ್ ಇದೆ. ದಟ್ ಈಸ್ ವಿ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಅವರು. ವಿ ಈಸ್ ಈಕ್ವಲ್ ಟು 220 ವೋಲ್ಟ್ಸ್. ಇಫ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಬಲ್ಬ್ ಈಸ್ 0.5 ಆಂಪ್ಸ್, ಅಂದರೆ ಆ ಬಲ್ಬಲ್ಲಿ ಫ್ಲೋ ಆಗ್ತಿರುವ ಕರೆಂಟನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಐ ವ್ಯಾಲ್ಯೂ 0.50 ಆಂಪ್ಸ್. ಓಕೆ, what they have asked for? They have asked for the power of the bulb, that is power P is equal to how much? So ನಮಗೆ ಇಲ್ಲಿ ಪವರ್ ಕಂಡುಹಿಡಬೇಕು ಅಂದರೆ ಪವರ್ದು ಫಾರ್ಮುಲಾ ಗೊತ್ತಿರಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಪವರ್? ಪವರ್ P is equal to V into I. ಇಟ್ ಈಸ್ ವೆರಿ ಸಿಂಪಲ್. ನೋಡಿ, ವಿ ಮತ್ತು ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಗ್ತದೆ ನಮಗೆ. ವಾಟ್ ಅಬೌಟ್ ವಿ ವ್ಯಾಲ್ಯೂ? ವಿ ವ್ಯಾಲ್ಯೂ ಇಸ್ 220 ಇಂಟು ವಾಟ್ ಅಬೌಟ್ ಐ ವ್ಯಾಲ್ಯೂ? ದಟ್ ಈಸ್ 0.50. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 110 ವ್ಯಾಟ್ಸ್ ಸಿಗುತ್ತೆ. ಓಕೆ, ಬಿಕಾಸ್ ವಿ ಮೆಷರ್ ಪವರ್ ಇನ್ ವ್ಯಾಟ್ಸ್ ಅಲ್ವಾ, ದಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಪವರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಆನ್ಸರ್? ಆನ್ಸರ್ ಈಸ್ 110 ವ್ಯಾಟ್ಸ್ ಅಂತ. ಸೊ ಇಲ್ಲೆಲ್ಲಿದೆ ಅದು 110. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಈ ಕ್ವಶನನ್ನು ನೀವು ಅಬ್ಸರ್ವ್ ಮಾಡಿದರೆ ಸೇಮ್ ಕಾನ್ಸೆಪ್ಟ್, ಅದನ್ನು ಸೇಮ್ ಕ್ವಶನ್ ವಿತೌಟ್ ಚೇಂಜಿಂಗ್ ಎನಿ ನ್ಯೂಮರಿಕಲ್ ನಂಬರ್ ಕೂಡ ಚೇಂಜ್ ಮಾಡಿಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನನ್ನೇ ಇಲ್ಲಿ ಫ್ರೇಮ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿ ಕ್ವಶನನ್ನು ಅಬ್ಸರ್ವ್ ಮಾಡಬೇಕು, ಪ್ರತಿ ಲೈನನ್ನು ಅಬ್ಸರ್ವ್ ಮಾಡಬೇಕು ಅನ್ನೋದಕ್ಕೆ ಇದು ಒಂದು ಕ್ವಶನ್ ನಮಗೆ ಅದನ್ನು ಎಚ್ಚರಿಸುತ್ತೆ. ಓಕೆ, 51ನೇ ಕ್ವಶನ್ಗೆ ಹೋಗೋಣ. ದ ಫಂಕ್ಷನ್ ಆಫ್ ಅಮ್ಮೀಟರ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನಾನು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅಮ್ಮೀಟರು ಒಂದು ಸರ್ಕ್ಯೂಟಲ್ಲಿರುವ ಎಲೆಕ್ಟ್ರಿಕ್ ಕರೆಂಟನ್ನು ಮೆಷರ್ ಮಾಡುತ್ತೆ, ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಮೆಷರ್ ಮಾಡುತ್ತೆ. ಓಕೆ, ಸೊ ವಾಟ್ ಅಬೌಟ್ ಆಪ್ಷನ್ ಎ, ರಿವರ್ಸಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್? ಫಸ್ಟ್ ಕ್ವಶನಲ್ಲಿ ಹೇಳಿದ್ದೀನಿ ಕಮ್ಯೂಟೇಟರ್. ಪ್ರೊಟೆಕ್ಟ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ಫಸ್ಟ್ ಕ್ವಶನಲ್ಲಿದೆ ಫ್ಯೂಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಮೆಷರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ voltmeter. Okay, so voltmeter is the device which is used to measure the potential difference in a circuit. Okay, so ನಮ್ಮ 51ನೇ ಕ್ವಶನ್ಗೆ ಆನ್ಸರ್ ಏನು ಅಂತಂದರೆ ಬಿ, ಮೆಷರ್ಸ್ ದ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇನ್ನು 52ನೇ ಕ್ವಶನ್ಗೆ ಹೋಗೋದಾದರೆ, ಆಸ್ ದ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಅ ಸಬ್ಸ್ಟೆನ್ಸ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್ಸ್? ರೆಸಿಸ್ಟೆನ್ಸ್ ಡಿಕ್ರೀಸಸ್, ಕಂಡಕ್ಟಿವಿಟಿ ಇನ್ಕ್ರೀಸಸ್,
ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಓಕೆ, ಅಂದರೆ ಒಂದು ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಜಾಸ್ತಿ ಆದ ಹಾಗೆಲ್ಲ ಏನಾಗುತ್ತೆ ಅಂತ ನೋಡಿ. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಜಾಸ್ತಿ ಆದಾಗೆಲ್ಲ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 53rd ಕ್ವಶನ್ಗೆ ಹೋಗೋಣ. ದ ಫಿನಮಿನನ್ ಆಫ್ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪೆರೆಂಟ್ ಮೀಡಿಯಮ್ ಟು ಅನದರ್ ಟ್ರಾನ್ಸ್ಪೆರೆಂಟ್ ಮೀಡಿಯಮ್. ಅಂದರೆ ಲೈಟು ಒಂದು ಮೀಡಿಯಮಿಂದ ಮತ್ತೊಂದು ಮೀಡಿಯಮ್ಗೆ ಟ್ರಾವೆಲ್ ಆಗಬೇಕಾದ್ರೆ ಅದು ಸ್ಲೈಟಾಗಿ ಬೆಂಡ್ ಆಗುತ್ತೆ. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಟು ಬೆಂಡ್. ಓಕೆ, ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಹೇಳೋದಾದರೆ, ನಾವು ನಾರ್ಮಲ್ ರೇಡಿಯೇಷನ್ ನೋಡೋದಾದರೆ, ಇದು ಡೈರೆಕ್ಟ್ ಕ್ವಶನ್ ಇದೆ, ವೆರಿ ಈಸಿ ಕ್ವಶನ್ ಆಲ್ಸೋ. ಓಕೆ, ಸೊ ಅಂದರೆ ಲೈಟ್ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಟ್ರಾವೆಲ್ ಆಗಬೇಕಾದ್ರೆ ಅದು ಸ್ಲೈಟಾಗಿ ಬೆಂಡ್ ಆಗ್ತದೆ. ಈ ಬೆಂಡಿಂಗ್ ಫಿನಮಿನನ್ನು ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ನೋಡಿ, ಅಲ್ಲಿ ನಾರ್ಮಲ್ ಆಗಿದ್ರೆ ಈ ಕ್ವಶನನ್ನು ವಾಟ್ ಈಸ್ ರಿಫ್ರಾಕ್ಷನ್ ಅಂತ ಕೇಳ್ತಿದ್ರು. ಬಟ್ ಈಗ ಉಲ್ಟಾ ಡೆಫಿನೇಷನನ್ನು ಅವರೇ ಕೊಟ್ಬಿಟ್ಟು ಅದೇ ಕ್ವಶನನ್ನು ನಾವು ಹೇಳಬೇಕು ಅನ್ನೋ ರೀತಿ ಇದೆ ಕ್ವಶನ್ ಇದು. ಸೊ ದಟ್ ಈಸ್ ನಥಿಂಗ್ ಬಟ್ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಯಾಕೆ ಬೆಂಡ್ ಆಗ್ತದೆ ಲೈಟ್ ರೇಡಿಯೇಷನ್ಸು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಟ್ರಾವೆಲ್ ಆಗಬೇಕಾದ್ರೆ ಅಂದರೆ ಆ ಲೈಟಿನ ಸ್ಪೀಡ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸ್ಪೀಡ್ ಆಫ್ ಲೈಟ್ ಚೇಂಜ್ ಆದಾಗ ಅದರದ್ದು ಡೈರೆಕ್ಷನ್ ಕೂಡ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್ ಆಗ್ತಾ ಹೋಗುತ್ತೆ ಅಂತ. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಇಸ್ ದ ಆನ್ಸರ್. ವಾಟ್ ಅಬೌಟ್ ರಿಫ್ಲೆಕ್ಷನ್ ಆಫ್ ಲೈಟ್? ಈ ವರ್ಷ ಸಿಲೆಬಸ್ಗಿಲ್ಲ, ಆದರೆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಅಂತ ಹೇಳ್ತೀವಿ. ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಲೈಟ್ ಬೌನ್ಸ್ ಬ್ಯಾಕ್ ಆಯಿತು ಅಂತಂದರೆ ಅದನ್ನ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 54th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್? ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಪ್ರಾಪರ್ಟಿ ಯಾವುದು ಅಲ್ಲ ಅಂತ ಕೇಳಿದರೆ, ವಿಚ್ ಈಸ್ ನಾಟ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದೆ. ಸೊ ಹಾಗಾಗಿ ನೋಡೋದಾದರೆ, ಸೊ ಎ ಆಪ್ಷನ್ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಡೆನ್ಸ್ ನಿಯರ್ ಪೋಲ್ಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪೋಲ್ಸ್ ನಿಯರಲ್ಲಿ ಡೆನ್ಸ್ ಇರ್ತದೆ. ಹಾಗಾಗಿ ಯಾವುದು ಅಲ್ಲ ಅಂತ ಕೇಳಿದರೆ ಇದಲ್ಲ, ಇದು ಪ್ರಾಪರ್ಟಿ ಆ್ಯಕ್ಚುಲಿ ಅದರದ್ದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಲೂಪ್ಸ್. ಎಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಲೂಪ್ಸ್. ಹಾಗಾಗಿ ಇದು ಆನ್ಸರ್ ಆಗಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಓಕೆ, ಸೊ ಈ ರೀತಿ ಸಪ್ರೇಟ್ ಆಗಿರ್ತವೆ. ಹಾಗಾಗಿ ಇದು ಆಪ್ಷನ್ ಆಗುತ್ತೆ, ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಕಾರಣ ಏನು ಅಂತಂದರೆ ಅವರು ಯಾವುದು ಅಲ್ಲ ಅಂತ ಕೇಳಿದ್ದಾರೆ, ಹಾಗಾಗಿ ಇದು ಅಲ್ಲ. ಬಿಕಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ್ಯಕ್ಚುಲಿ ಡು ನಾಟ್ ಇಂಟರ್ಸೆಕ್ಟ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೀವು ಡಿ ನೋಡೋದಾದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜ್ ಅಟ್ ಸೌತ್ ಪೋಲ್. ದಿಸ್ ಇಸ್ ರೈಟ್ ಆ್ಯಕ್ಚುಲಿ, ಅದು ಪ್ರಾಪರ್ಟಿ ಹೌದು. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. 55th ಕ್ವಶನ್ಗೆ ಹೋಗೋದಾದರೆ, ವೆನ್ ಎ ಕಾಪರ್ ಈಸ್ ಎಕ್ಸ್ಪೋಸ್ಡ್ ಟು ಏರ್ ಫಾರ್ ಎ ಲಾಂಗ್ ಟೈಮ್ ಇಟ್ ಅಕ್ವೈರ್ಸ್ ಅ ಗ್ರೀನ್ ಕೋಟ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫರ್, ನೈಟ್ರೋಜನ್, ಮಾಯ್ಸ್ಟ್ ಆಕ್ಸಿಜನ್, ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ಸೊ ಒಂದು ಕಾಪರು ಏರ್ಗೆ ಎಕ್ಸ್ಪೋಸ್ ಮಾಡಿಟ್ಟಾಗಲ್ಲ ಲಾಂಗ್ ಟೈಮಲ್ಲಿ, ಅದ್ರ ಮೇಲೆ ಒಂದು ಗ್ರೀನ್ ಕೋಟ್ ಫಾರ್ಮೇಷನ್ ಆಗುತ್ತೆ. ಸೊ ಯಾಕೆ ಗ್ರೀನ್ ಕೋಟ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ, ಸೊ ಅದು ಏರಲ್ಲಿರುವ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗ್ತದೆ. ರಿಯಾಕ್ಟ್ ಆಗಿ ಒಂದು ಗ್ರೀನ್ ಕೋಟನ್ನು ಫಾರ್ಮೇಷನ್ ಮಾಡುತ್ತೆ. ದಟ್ ಈಸ್ ದ ಆನ್ಸರ್. 56ನೇ ಪ್ರಶ್ನೆಗೆ ಹೋಗೋದಾದರೆ, ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಎ ಸ್ಟ್ರಕ್ಚರ್ ಆಫ್ ಬೆಂಜಿನ್ ಮಾಲಿಕ್ಯೂಲ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ಬೆಂಜಿನ್ ಮಾಲಿಕ್ಯೂಲಲ್ಲಿ ಬರುವಂತಹ ನಂಬರ್ ಆಫ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸನ್ನು ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ, ಬೆಂಜಿನ್ ಇಸ್ ಅ ಸೈಕ್ಲಿಕ್ ಹೈಡ್ರೋಕಾರ್ಬನ್ ವಿಚ್ ಇಸ್ ಕಂಟೈನಿಂಗ್ ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಅಂತ. ಸೊ ಆ ಬೇಸ್ ಮೇಲೆ ಸ್ಟ್ರಕ್ಚರ್ ಹಾಕೋದಾದರೆ ಬೆಂಜಿನ್ದು ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ, C6H6 ಅಂತ. ಸೊ C6H6 ಅನ್ನು ಹಾಕೋದಾದರೆ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ದೀನಿ ನಾನು. ಸೊ ಹಾಗೆ ನೋಡೋದಾದರೆ ಅದರ ಸ್ಟ್ರಕ್ಚರ್ ಹೀಗಿರುತ್ತೆ. ಓಕೆ, ಸೊ ಇನ್ನು ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡನ್ನು ಹಾಕೋಣ. ಇಲ್ಲಿ ಒಂದು ಡಬಲ್ ಬಾಂಡ್ ಇದ್ದರೆ ಇಲ್ಲಿ ಸಿಂಗಲ್ ಮತ್ತು ಆಲ್ಟರ್ನೇಟ್, ಇಲ್ಲಿ ಡಬಲ್ ಬಾಂಡ್ ಇರ್ತದೆ, ಇಲ್ಲಿ ಸಿಂಗಲ್ ಮತ್ತು ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಓಕೆ, ಈ ರೀತಿ ಆಲ್ಟರ್ನೇಟ್ ಸ್ಟ್ರಕ್ಚರ್ ಇರ್ತದೆ. ಸೊ ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಅಂತ ಹೇಳ್ತೀವಿ. ಇದು C6 ಆಯಿತು. ಇನ್ನು H6 ನೋಡೋಣ. H6ಅನ್ನು ಡ್ರಾ ಮಾಡೋದಾದರೆ ಹೀಗಿರುತ್ತೆ. ದಿಸ್ ಇಸ್ ದ ಬೆಂಜಿನ್ ಸ್ಟ್ರಕ್ಚರ್. ಓಕೆ,
ಇಲ್ಲಿ ನಂಬರ್ ಆಫ್ ಏನು ಕೇಳಿದ್ರು ನೋಡಿ, ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಎ ಸ್ಟ್ರಕ್ಚರ್ ಆಫ್ ಬೆಂಜಿನ್ ಅಂತ ಕೇಳಿದೆ. ಓಕೆ, ಸೊ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡನ್ನು ನಾವು ಕೌಂಟ್ ಮಾಡ್ತಾ ಹೋಗೋಣ ಈಗ. ಓಕೆ, ಫಸ್ಟ್ ಸಿಂಗಲ್ ಬಾಂಡ್ ಕೌಂಟ್ ಮಾಡೋಣ. ಸೊ ಹಿಯರ್ ಇಸ್ ಇಲ್ಲಿ ಒಂದಿದೆ, 2 3 4 5 6 7 8, ಇಲ್ಲಿ ಇಲ್ಲೊಂದಿದೆ 9. ಟೋಟಲ್ ಎಷ್ಟಾಯಿತು? ಸಿಂಗಲ್ ಬಾಂಡ್ಸು 9 ಆಯಿತು. ಸಿಂಗಲ್ ಬಾಂಡ್ಸ್ 9. ವಾಟ್ ಅಬೌಟ್ ಡಬಲ್ ಬಾಂಡ್ಸ್? ಡಬಲ್ ಬಾಂಡ್ಸ್ ಅಲ್ಲಿದೆ ನೋಡಿ. ಸೊ ಹಿಯರ್ 1 2 and 3. Okay, so there are 3 double bonds. 9 and 3 is the option now. So here it is, option B, 9 and 3. Okay, so 57th question go gonna. The gas liberated when sodium carbonate reacts with dilute hydrochloric acid. Okay, ಇಲ್ಲಿ sodium carbonate dilute hydrochloric acid ಜೊತೆಗೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದು ರಿಯಾಕ್ಷನ್ ಬರ್ಕೊಳ್ಳೋಣ ನಾವು. ಓಕೆ, Na2CO3, that is sodium carbonate, plus it reacts with HCl. HCl ಜೊತೆಗೆ ರಿಯಾಕ್ಟ್ ಆದಾಗ, ಡೈಲ್ಯೂಟ್ HCl ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ NaCl ಬಿಡುಗಡೆ ಆಗ್ತದೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಆ್ಯಂಡ್ ವಾಟರ್ ರಿಲೀಸ್ ಆಗ್ತದೆ. ಓಕೆ, ಟು ಬ್ಯಾಲೆನ್ಸ್ ದ ಇಕ್ವೇಷನ್ ಲೆಟ್ಸ್ ಟೇಕ್ 2HCl here. Okay, so what happens now? Na2CO3 2HCl gives rise to 2NaCl. ಸೊ ಇಲ್ಲೇನಾಗಿದೆ ನೋಡಿ, ಈ ರಿಯಾಕ್ಷನಲ್ಲಿ ನಮಗೆ ಯಾವ ಗ್ಯಾಸ್ ರಿಲೀಸ್ ಆಗಿದೆ ಅಂತ ಗೊತ್ತಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅಂತ ಗೊತ್ತಾಗ್ತದೆ. ಓಕೆ, ಸೊ ಆಪ್ಷನ್ ಡಿ, ಕಾರ್ಬನ್ ಡೈಆಕ್ಸೈಡ್ is the answer. Okay, now let's move on to the next question, 58th question. The common molecular formula for both cyclopropane and propene is C3H6 is the answer. Okay, cyclopropaneಗೂ ಪ್ರೊಪೀನಿಗೂ ಇರುವಂತಹ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ C3H6, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಮಾತ್ರ ಡಿಫ್ರೆಂಟ್ ಇರುತ್ತೆ. Okay, C3H6 is the answer. Now let's move on to the 59th question. The substance that changes the color of red litmus paper into blue color. Okay, red litmus ಅನ್ನು ಬ್ಲೂ ಕಲರ್ಗೆ ಚೇಂಜ್ ಮಾಡುವಂತಹ ಸಬ್ಸ್ಟೆನ್ಸ್ ಯಾವುದು ಅಂತ. ಓಕೆ, ಸೊ ದಿಸ್ ಈಸ್ ಅಬೌಟ್ ಇಂಡಿಕೇಟರ್ಸ್ ಆ್ಯಂಡ್ ದ ಆ್ಯಕ್ಷನ್ ಆಫ್ ಇಂಡಿಕೇಟರ್ಸ್ ಅಥವಾ ಆ್ಯಸಿಡ್ ಆನ್ ಬೇಸಿಸ್ ಆನ್ ಇಂಡಿಕೇಟರ್ಸ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಸಿಂಪಲ್ ಇದೆ ಕ್ವಶನು, ಯಾವ ಸಬ್ಸ್ಟೆನ್ಸು ರೆಡ್ಡನ್ನು ಬ್ಲೂ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ಓಕೆ, ಇಲ್ಲಿ ರೆಡ್ಡನ್ನು ಬ್ಲೂ ಆಗಿ ಕನ್ವರ್ಟ್ ಮಾಡೋದು ಯಾವುದು ಅಂತ. ರೆಡ್ಡನ್ನು ಬ್ಲೂ ಆಗಿ ಕನ್ವರ್ಟ್ ಮಾಡೋದು ಆ್ಯಕ್ಚುಲಿ ಬೇಸ್. ವಾಟ್ ಅಬೌಟ್ ಆಸಿಡ್ಸ್? ಆಸಿಡ್ ಕನ್ವರ್ಟ್ ಬ್ಲೂ ಲಿಟ್ಮಸ್ ಟು ರೆಡ್. ದಟ್ ಈಸ್ ದ ಪ್ರಾಪರ್ಟಿ ಆಫ್ ಆಸಿಡ್ಸ್. ರೆಡ್ ಲಿಟ್ಮಸನ್ನು ಬ್ಲೂ ಆಗಿ ಕನ್ವರ್ಟ್ ಮಾಡೋದು ಬೇಸಸ್. ಹಾಗಾದರೆ ಇಲ್ಲಿ ಒಂದು ಬೇಸ್ ಇರುತ್ತೆ, 3 ಆಸಿಡ್ಸ್ ಇರುತ್ತೆ. ಆ ಬೇಸ್ ಯಾವುದು ಅಂತ ನಾವು ಕಂಡುಹಿಡಬೇಕು. ಹಂಗೆ ನೋಡೋದಾದರೆ ಹಿಯರ್ ಸೋಡಿಯಂ ಹೈಡ್ರಾಕ್ಸೈಡ್, NaOH is the answer, because sodium hydroxide is strong base which convert or which changes the color of red litmus into blue. So what about option A, sodium chloride ಅಂತಿದೆ, it is a salt, ಹಾಗಾಗಿ ಇದು ಕನ್ವರ್ಟ್ ಮಾಡಲ್ಲ. ಲೆಮನ್ ಜ್ಯೂಸು, ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಹಾಗಾಗಿ ಇದು ಅಸಿಡಿಕ್, ಇದು ಕನ್ವರ್ಟ್ ಮಾಡಲ್ಲ. ಪ್ಯೂರ್ ವಾಟರ್ ಇಸ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್, ನ್ಯೂಟ್ರಲ್ ಇರುತ್ತೆ, ಹಾಗಾಗಿ ಅದು ಕೂಡ ಕನ್ವರ್ಟ್ ಮಾಡಲ್ಲ. ಸೊ ಆಪ್ಷನ್ ಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, 60ನೇ ಪ್ರಶ್ನೆ. ದ ಆಂಫೋಟೆರಿಕ್ ಆಕ್ಸೈಡ್ ಅಮಾಂಗ್ ದ ಫಾಲೋಯಿಂಗ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಆಂಫೋಟೆರಿಕ್ ಆಕ್ಸೈಡ್ ಅಂತ. ಓಕೆ, ಸೊ ಆಂಫೋಟೆರಿಕ್ ಆಕ್ಸೈಡ್ ಇಲ್ಲಿ ಜಿಂಕ್ ಆಕ್ಸೈಡ್ ಅಂತ ಹೇಳ್ತೀವಿ. ನಿಮ್ಮ ಸಿಲೆಬಸ್ನ ಪ್ರಕಾರ ಆಂಫೋಟೆರಿಕ್ ಆಕ್ಸೈಡ್ ಎರಡಿದೆ, ಒಂದು ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಆಕ್ಸೈಡ್ ಆಫ್ ಜಿಂಕ್ ಅಂತ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಜಿಂಕ್ ಇರೋದ್ರಿಂದ ಜಿಂಕ್ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಜಿಂಕ್ ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. 61ನೇ ಕ್ವಶನ್ಗೆ ಹೋಗೋದಾದರೆ, ಎನ್ ಅಲಾಯ್ ದಟ್ ಮೇಡ್ ಅಪ್ ಆಫ್ ಕಾಪರ್ ಆ್ಯಂಡ್ ಟಿನ್. ಕಾಪರ್ ಮತ್ತು ಟಿನ್ನಿಂದ ಮಾಡಿರುವ ಅಲಾಯ್ ಯಾವುದು ಅಂತ ಕೇಳಿದೆ. ಓಕೆ, ಸೊ ಹಿಯರ್ ಕಾಪರ್ ಮತ್ತು ಟಿನ್ನಿಂದ ಮಾಡಿರುವ ಅಲಾಯ್ ಬ್ರಾನ್ಸ್ ಅಂತ ಹೇಳ್ತೀವಿ. ಇನ್ನು 3 ಅಲಾಯ್ಸ್ ಇದೆ ನೋಡಿ, ಬ್ರಾಸ್ ಇದೆ, ಸಾಲ್ಡರ್ ಮೆಟಲ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಇದೆ. ಹಾಗಾದರೆ ಬ್ರಾಸ್ ಯಾಕಲ್ಲ ಅಂದರೆ, ಬ್ರಾಸ್ ಇಸ್ ಅನ್ ಅಲಾಯ್
ವಿಚ್ ಇಸ್ ಮೇಡ್ ಅಪ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಸಾಲ್ಡರ್ ಯಾಕಲ್ಲ, ಸಾಲ್ಡರಲ್ಲಿ ಲೆಡ್ ಇರುತ್ತೆ ಆ್ಯಂಡ್ ಟಿನ್ ಇರುತ್ತೆ. ಓಕೆ, ಸೊ ಬ್ರಾಂಜ್ ಹೇಳಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲಲ್ಲಿ ಏನಿರುತ್ತೆ? ಸ್ಟೇನ್ಲೆಸ್ ಇಸ್ ಅನ್ ಅಲಾಯ್ ವಿಚ್ ಇಸ್ ಅ ಮಿಕ್ಸ್ಚರ್ ಆಫ್ ಐರನ್ ಪ್ಲಸ್ ನಿಕ್ಕಲ್ ಪ್ಲಸ್ ಕ್ರೋಮಿಯಂ. ಹಾಗಾಗಿ ಇದು ಅಲ್ಲ. ಸೊ ಬ್ರಾಂಜ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನೊಂದು ವಿಷಯ ತಿಳ್ಕೊಳ್ಳಿ. ಈ ಐರನ್ನು ಆ್ಯಕ್ಚುಲಿ ಸಾಫ್ಟ್ ಇರುತ್ತೆ, ಅದು ತುಂಬ ಹಾರ್ಡ್ ಆಗಬೇಕು ಅಂತಂದರೆ ಅದಕ್ಕೆ ಕಾರ್ಬನನ್ನು ಆ್ಯಡ್ ಮಾಡ್ತೀವಿ. ಆನ್ ಆ್ಯಡಿಂಗ್ ಕಾರ್ಬನ್ ದ ಐರನ್ ಬಿಕಮ್ಸ್ ವೆರಿ ಹಾರ್ಡ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ 62nd question. When a carbon dioxide reacts with calcium hydroxide salt, so calcium hydroxide, salt and water are produced. Okay. Then the nature of the carbon dioxide is. Okay. ಸೊ ಇದನ್ನು ನೀವು ಕೀನಾಗಿ ಅಬ್ಸರ್ವ್ ಮಾಡಿದ್ರೆ ಅಥವಾ ಇದು ಆನ್ಸರ್ ಗೊತ್ತಾಗಬೇಕಂದ್ರೆ ನಾವು ರಿಯಾಕ್ಷನನ್ನು ಬರ್ಕೊಳ್ಳೋಣ. ಫಸ್ಟ್ ಏನೇನು ರಿಯಾಕ್ಟ್ ಆಗ್ತಿದೆ? ಕಾರ್ಬನ್ ಡೈಆಕ್ಸೈಡು ಮತ್ತು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಲೀಸ್ ಆಗ್ತಿದೆ. ಸೊ ಲೆಟ್ ಅಸ್ ರೈಟ್ ದ ಈಕ್ವೇಷನ್ ಹಿಯರ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ CaOH twice, calcium hydroxide, plus it reacts with carbon dioxide, okay, which gives rise to calcium carbonate and water. Okay, so ಇಲ್ಲಿ ನೋಡೋದಾದರೆ ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್. ಓಕೆ, ಸೊ ಇಲ್ಲೇನು ಸಿಗ್ತಾ ಇದೆ ನಮಗೆ? ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗ್ತಾ ಇದೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಂದರೆ ಇಟ್ ಈಸ್ ಅ ಸಾಲ್ಟ್. ಇನ್ನೇನು ಮತ್ತೇನು ಸಿಕ್ಕಿದೆ? ವಾಟರ್ ಸಿಕ್ಕಿದೆ. ಸಾಲ್ಟ್ ಆ್ಯಂಡ್ ವಾಟರ್ ಸಿಗೋದು ಯಾವ ರಿಯಾಕ್ಷನಲ್ಲಿ ನಮಗೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ ಅಲ್ವಾ? ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಬೇಕು ಅಂದರೆ ಏನೇನು ರಿಯಾಕ್ಟ್ ಆಗಬೇಕು? ಒಂದು ಸ್ಟ್ರಾಂಗ್ ಬೇಸು ಅಥವಾ ಸ್ಟ್ರಾಂಗ್ ಆ್ಯಸಿಡ್ ರಿಯಾಕ್ಟ್ ಆಗಬೇಕು, ಅಥವಾ ವೀಕ್ ಆ್ಯಸಿಡ್ ವೀಕ್ ಬೇಸ್ ರಿಯಾಕ್ಟ್ ಆಗಬೇಕು. ಇಲ್ಲೊಂದು ಬೇಸ್ ಗೊತ್ತಾಗ್ಬಿಟ್ಟಿದೆ ನಮಗೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ಇದೇನಾಗಿರಬೇಕು? ಆ್ಯಸಿಡ್ ಆಗಿರಬೇಕು, ಅಂದರೆ ಅಸಿಡಿಕ್ ಆಗಿರಬೇಕು. ಸೊ ಇದು ಬೇಸಿಕ್ಕು, ಇದು ಅಸಿಡಿಕ್. ಒಂದು ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ಮಾತ್ರ ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅಸಿಡಿಕ್ ಆಗಿರುತ್ತೆ ಅಂತ ನಮಗೆ ಪ್ರೂವ್ ಆಯಿತು. ಸೊ ವಿ ಕ್ಯಾನ್ ಚೂಸ್ ದ ಆಪ್ಷನ್ A for this, which is acidic in nature. Okay, understood? Now let's move on to 63rd question. ನೋಡಿ ಎಷ್ಟು ಈಸಿ ಇದೆ ಕ್ವಶನ್ ಇದು. ಡೆಫಿನೇಷನ್ ಕೊಟ್ಟಿದ್ದಾರೆ. ಓಕೆ, ಆ ಲಾ ಯಾರು ಪ್ರಪೋಸ್ ಮಾಡಿದ್ರು ಅಂತ ಹೇಳಬೇಕು. The three elements were written in the order of increasing atomic mass. The atomic mass of middle element was roughly the average of the atomic mass of other two elements. Okay? ಮೂರು ಎಲಿಮೆಂಟ್ಗಳನ್ನು ಒಂದಾದ್ಮೇಲೆ ಒಂದು ಅಟೋಮಿಕ್ ಮಾಸನ್ನು ಇನ್ಕ್ರೀಸಿಂಗ್ ಆರ್ಡಲ್ಲಿ ಅರೇಂಜ್ ಮಾಡಿದಾಗ ಫಸ್ಟು ಮತ್ತು ಥರ್ಡ್ ಎಲಿಮೆಂಟಿನ ಆವ್ರೇಜ್ ಅಟೋಮಿಕ್ ಮಾಸು ಮಿಡಲ್ ಎಲಿಮೆಂಟ್ನ ಅಟೋಮಿಕ್ ಮಾಸ್ಗೆ ಈಕ್ವಲ್ ಆಗಿರುತ್ತೆ ಅಂತ, ರಫ್ಲಿ ಆವ್ರೇಜ್ ಆಗಿರುತ್ತದೆ ಅಂತ. ಸೊ ಅದು ಹಾಗೆ ನೋಡೋದಾದರೆ ಇದು ಲಾ ಆಫ್ ಟ್ರಯಾಡ್ಸ್ ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಲಾ ಆಫ್ ಟ್ರಯಾಡ್ಸ್. ಲಾ ಆಫ್ ಟ್ರಯಾಡ್ಸನ್ನು ಪ್ರಪೋಸ್ ಮಾಡಿದ್ದು ಯಾರು? Law of triads is proposed by Dobereiner. So Dobereiner ಅಂತಲೇ ಹೇಳ್ತಾರೆ. What about Mendeleev? Mendeleev ಪ್ರಪೋಸ್ ಯಾವ ಲಾನ ಪ್ರಪೋಸ್ ಮಾಡಿದರು? ಪೀರಿಯಾಡಿಕ್ ಲಾನ ಪ್ರಪೋಸ್ ಮಾಡ್ತಾರೆ. ಪೀರಿಯಾಡಿಕ್ ಲಾ ವೇರ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸಸ್. What about Mosley? Mosley ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ಫ್ರೇಮ್ ಮಾಡ್ತಾರೆ. What about Newland? Newland's is ಲಾ ಆಫ್ ಆಕ್ಟೇವ್ಸ್ ಅನ್ನು ಹೇಳ್ತಾರೆ. Of octaves. Okay, so Dobereiner is the right answer here. Now let's jump into the 64th question. Carbon has the ability to form bonds with other atoms of carbon, giving rise to large molecules. This unique property of carbon is, okay, ಕಾರ್ಬನ್ ಮತ್ತೊಂದು ಕಾರ್ಬನ್ ಜೊತೆಗೆ ಅಥವಾ ಬೇರೆ ಆಟಮ್ಗಳ ಜೊತೆ ಕಂಬೈಂಡ್ ಆಗಿ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಕೊಡ್ತದೆ. ಓಕೆ, ಇದಕ್ಕೆ ಕಾರಣ ಅದಕ್ಕಿರುವ ಸ್ಪೆಷಲ್ ಪ್ರಾಪರ್ಟಿ ವಿಚ್ ಇಸ್ ಕಾಲ್ಡ್ ಎಸ್ ಕೆಟಿನೇಷನ್. ಓಕೆ, ಸೊ ಕೆಟಿನೇಷನ್ ಇಸ್ ದ ಆನ್ಸರ್. 65th ಕ್ವಶನ್ ಅನ್ನು ನೋಡೋಣ. ದ ಗ್ರೂಪ್ ಆಫ್ ಕಾಂಪೌಂಡ್ಸ್ ವಿಚ್ ಆರ್ ಇನ್ ಹೋಮೋಲಾಗಸ್ ಸೀರೀಸ್. ಹೋಮೋಲಾಗಸ್ ಸೀರೀಸಲ್ಲಿರುವ ಗ್ರೂಪ್ ಆಫ್ ಕಾಂಪೌಂಡನ್ನು ಹೇಳಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮೂರು ಮಾಲಿಕ್ಯೂಲ್ ಇರುವ ಒಂದು ಕಾಂಬಿನೇಷನ್ನ ಕೊಟ್ಟಿದ್ದಾರೆ, 4 ಕಾಂಬಿನೇಷನ್ನು. ಈ ಕಾಂಬಿನೇಷನಲ್ಲಿ ಹೋಮೋಲಾಗಸ್ ಸೀರೀಸ್ ಇರುವಂತಹ ಕಾಂಬಿನೇಷನ್ ಯಾವುದು ಅಂತ ಕೇಳಿದೆ. ಹಾಗಾದರೆ ನಮಗೆ ಹೋಮೋಲಾಗಸ್ ಸೀರೀಸ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಹೋಮೋಲಾಗಸ್ ಸೀರೀಸ್ ಅಂದರೆ ಏನು? ಈ ಕ್ವಶನಿಗೆ ರಿಲೇಟೆಡ್ ಆಗಿ ಹೇಳೋದಾದರೆ ಇಟ್ ಈಸ್ ಅ ಸೀರೀಸ್ ಆಫ್ ಕಾಂಪೌಂಡ್ಸ್, ಸಮ್ ಎಕ್ಸ್ ವೈ ಝೆಡ್ ಆಲ್ಕೇನ್ ಯಾವ್ದಾರಾಗಿರ್ಬೋದು.
ಸೊ ಎ ಬಿ ಸಿ ಈ ಥರ ಇಷ್ಟು ಕಾಂಪೌಂಡ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಹೋಮೋಲಾಗಸ್ ಸೀರೀಸ್ ಅಂತ ಯಾವಾಗ ಕರಿತೀವಿ ಅಂದರೆ ಸಕ್ಸೆಸಿವ್ ಕಾಂಪೌಂಡ್ಗಳ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇರಬೇಕು ಅಂದರೆ CH2ನಷ್ಟು ಡಿಫ್ರೆನ್ಸ್ ಇರಬೇಕು ಪ್ರತಿ ಕಾಂಪೌಂಡಿಗೂ. ಓಕೆ, ಎಕ್ಸಿಂದ ವೈಗೆ 1 ಕಾರ್ಬನ್ನು 2 ಹೈಡ್ರೋಜನ್ ಅಷ್ಟು ಡಿಫ್ರೆನ್ಸ್ ಇರಬೇಕು. ಓಕೆ, ಎಕ್ಸಿಂದ ವೈಗೆ ಬರ್ತಾ ಇದ್ದೀವಿ ಅಂತಂದರೆ 1 ಕಾರ್ಬನ್ ಜಾಸ್ತಿ ಆಗಬೇಕು, 2 ಹೈಡ್ರೋಜನ್ ಜಾಸ್ತಿ ಆಗಬೇಕು. ಅದೇ ರೀತಿ ಸೇಮ್ ಬಿ ಇಂದ ಸಿಗೆ ಬರ್ತಾ ಇದ್ದೀವಿ ಅಂತಂದರೆ ಸೊ ಬಿಗೂ ಸಿಗೂ ಎಷ್ಟು ಡಿಫ್ರೆನ್ಸ್ ಇರಬೇಕು ಅಂದರೆ CH2 ಡಿಫ್ರೆನ್ಸ್ ಇರಬೇಕು. 1 CH2 ಯೂನಿಟ್ ಡಿಫ್ರೆನ್ಸ್ ಇರುವಂತಹ ಎ ಸೀರೀಸ್ ಆಫ್ ಕಾಂಪೌಂಡ್ಸನ್ನು ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಈ ಸೀರೀಸಲ್ಲಿ CH2 ಡಿಫರ್ ಆಗುವಂತಹ ಸೀರೀಸ್ ಯಾವುದು ಅಂತ ನೋಡೋದಾದರೆ ಇಲ್ಲಿ ಫಸ್ಟ್ ನೋಡೋಣ, ನೋಡೋಣ. ಅದರಲ್ಲಿ ಫಸ್ಟ್ ಕಾಂಪೌಂಡ್ ಯಾವುದು CH4 ಅಂತಿದೆ. ಇದರಲ್ಲಿ C1 ಇದೆ, H4 ಇದ್ದಾವೆ. ಓಕೆ, ಸೊ CH2 ಡಿಫರ್ ಆಗಬೇಕಂದ್ರೆ ನೆಕ್ಸ್ಟ್ 1C ಜಾಸ್ತಿ ಆಗಬೇಕು ಅಂತಂದರೆ 2C ಆಗಬೇಕು. ಇಲ್ಲಿ 2 ಇದೆ. ಓಕೆ, 2 ಹೈಡ್ರೋಜನ್ ಜಾಸ್ತಿ ಆಗಬೇಕಂದ್ರೆ ಇಲ್ಲಿ 4 ಇದೆ, +2 ಅಂದರೆ 6 ಆಯಿತು. ಸೊ 2 6 ಇದೆ. ನೆಕ್ಸ್ಟ್ ಇದೇನಾಗಬೇಕು 3 8 ಆಗಬೇಕು. ಇಲ್ಲಿ 3 8 ಇದೆ. ಸೊ ಪ್ರತಿಯೊಂದಕ್ಕೂ 3 ಮಾಲಿಕ್ಯೂಲ್ಗಳನ್ನು ನಾವು ನೋಡಿಕೊಂಡ್ರೆ CH4 C2H6 C3H8 ಅದರಲ್ಲಿ ಡಿಫ್ರೆನ್ಸ್ ಇರೋದು 1 CH2 ಯೂನಿಟ್ ಡಿಫ್ರೆನ್ಸ್ ಇದೆ. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಫಸ್ಟೇ ಸಿಕ್ಬಿಡ್ತು ನಮಗೆ. ಓಕೆ, ಹೋಮೋಲಾಗಸ್ ಸೀರೀಸು ಇದೆ ಅಂದಾಗ ಇನ್ನು 3 ಆಪ್ಷನ್ ನೋಡೋದೇ ಬೇಡ, ದೇ ಡು ನಾಟ್ ಮ್ಯಾಚ್. ಓಕೆ, ನಾವು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾವು ಲೆಟ್ಸ್ ಮೂವ್ ಆನ್ ಟು ದು 66th ಕ್ವಶನ್. ಓಕೆ, ಇಟ್ ಈಸ್ ಮೋಸ್ಟ್ ಸಿಂಪಲ್. ಪಿರಿಯಾಡಿಕ್ ಟೇಬಲ್ ಮೇಲೆ ಇದೆ ಇದು, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಮೇಲೆ. ದ ನಂಬರ್ ಆಫ್ ಪೀರಿಯಡ್ಸ್ ಆ್ಯಂಡ್ ಗ್ರೂಪ್ಸ್, ನಂಬರ್ ಆಫ್ ಪೀರಿಯಡ್ಸ್ ಆ್ಯಂಡ್ ಗ್ರೂಪ್ಸ್ ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ. ಓಕೆ, ನಿಮಗೆ ಗೊತ್ತಿರಲಿ ಹೌ ಮೆನಿ ಪೀರಿಯಡ್ಸ್ ಆರ್ ದೇರ್ ಇನ್ ಎ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? ದೇರ್ ಆರ್ 7 ಪೀರಿಯಡ್ಸ್. ವಾಟ್ ಅಬೌಟ್ ಗ್ರೂಪ್ಸ್? ದೇರ್ ಆರ್ 18 ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದೆ ಅಂದರೆ ಫಸ್ಟ್ ಪೀರಿಯಡ್ ನಂಬರ್ ಹೇಳಬೇಕು, ಆಮೇಲೆ ಗ್ರೂಪ್ ನಂಬರ್ ಹೇಳಬೇಕು. ಸೊ 7 and 18 ಇಸ್ ದ ಆನ್ಸರ್. ಓಕೆ, ಸೊ ಇಲ್ಲಿ 7 and 18 ಎಲ್ಲಿದೆ? ಪೀರಿಯಡ್ 7 ಆ್ಯಂಡ್ ಗ್ರೂಪ್ಸ್ 18. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. 18 and 7 ಕೂಡ ಆಗುತ್ತೆ. ಅಂದರೆ ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಕೇಳಿರೋದ್ರಿಂದ ಫಸ್ಟ್ ಪೀರಿಯಡ್ ನಂಬರ್ ಹೇಳಬೇಕು, ಆಮೇಲೆ ಗ್ರೂಪ್ ನಂಬರ್ ಹೇಳಬೇಕು. ಇದು ಯಾವ ರೀತಿ ಬಂದಿದೆ ಆ ರೀತಿ. ಹಾಗಾದರೆ 7 and 18 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 67th ಕ್ವಶನ್. ದ ಮೇನ್ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್ ವಿಚ್ ಇಸ್ ಹಾರ್ಮೋನ್ ಇನ್ ಪ್ಲಾಂಟ್ಸ್ ಈಸ್ ಟು. ಓಕೆ, ಇಲ್ಲಿ ಪ್ಲಾಂಟ್ ಹಾರ್ಮೋನ್ ಆಗಿರುವಂತಹ ಅಬ್ಸಿಸಿಕ್ ಆಸಿಡ್ನ ಫಂಕ್ಷನನ್ನು ಕೇಳಿದ್ದಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್ ಅಂತ. ಓಕೆ, ನೀವು ಪ್ಲಾಂಟ್ ಹಾರ್ಮೋನ್ ಅಂತ ಬಂದಾಗ ದೇರ್ ಆರ್ ಮೆನಿ ಪ್ಲಾಂಟ್ ಹಾರ್ಮೋನ್ಸ್. ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಸೊ ಆಕ್ಸಿನ್ಸ್ ಇದೆ. ಓಕೆ, ಸೊ ಗಿಬರ್ಲಿನ್ಸ್ ಅಥವಾ ಜಿಬರ್ಲಿನ್ಸ್ ಇದೆ. ಓಕೆ, ಸೊ ದೆನ್ ಸೈಟೋಕೈನಿನ್ಸ್ ಇದೆ. ಸೈಟೋಕೈನಿನ್ಸ್ ಇಲ್ಲಿ ಕೊಟ್ಟಿರೋ ಥರ ಇನ್ನೊಂದಿದೆ, ಯಾವುದು? ಅಬ್ಸಿಸಿಕ್ ಆಸಿಡ್. ಅಬ್ಸಿಸಿಕ್ ಆಸಿಡ್ ಇದೆ. ಸೊ ದೀಸ್ ಆರ್ ಡಿಫ್ರೆಂಟ್ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಒಂದೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಫಂಕ್ಷನ್ ಇದೆ. ಇಲ್ಲಿ ಕೇಳಿರೋದು ಅಬ್ಸಿಸಿಕ್ ಆಸಿಡ್ನ ಫಂಕ್ಷನ್. ಅಬ್ಸಿಸಿಕ್ ಆಸಿಡ್ನ ಫಂಕ್ಷನ್ ಏನು ಅಂತಂದರೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಎ, ಇಟ್ ಇನ್ಕ್ರೀಸ್ ದ ಲೆಂತ್ ಆಫ್ ದ ಸೆಲ್ಸ್. ಓಕೆ, ಸೊ ಲೆಂತ್ ಆಫ್ ದ ಸೆಲ್ಸನ್ನು ಆ್ಯಕ್ಚುಲಿ ಜಾಸ್ತಿ ಮಾಡೋದು ಆಕ್ಸಿನ್. ಇಸ್ ನಾಟ್ ದ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್. ನೆಕ್ಸ್ಟ್, ಇನಿಬಿಟ್ ದ ಗ್ರೋತ್ ಆಫ್ ಪ್ಲಾಂಟ್. ಸೊ ದಿಸ್ ಇಸ್ ದ ಆನ್ಸರ್ ಆ್ಯಕ್ಚುಲಿ. ಬಿ ಇಸ್ ದ ರೈಟ್ ಆನ್ಸರ್. ಅಬ್ಸಿಸಿಕ್ ಆಸಿಡ್ ಗ್ರೋತನ್ನು ಇನಿಬಿಟ್ ಮಾಡುತ್ತೆ. ಓಕೆ, ಸೊ ವಾಟ್ ಅಬೌಟ್ ಸಿ? ಪ್ರಮೋಟ್ ಸೆಲ್ ಡಿವಿಷನ್ ಅಂತಿದೆ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ಸೈಟೋಕೈನಿನ್. ಸೈಟೋಕೈನಿನ್ ಫಂಕ್ಷನ್ ಇದು, ಸೆಲ್ ಡಿವಿಷನ್ ಪ್ರಮೋಟ್ ಮಾಡೋದು. ವಾಟ್ ಅಬೌಟ್ ದ ಡಿ ಆಪ್ಷನ್? ಪ್ರಮೋಟ್ ದ ಗ್ರೋತ್ ಆಫ್ ಸ್ಟೆಮ್. ಗ್ರೋತ್ ಆಫ್ ಸ್ಟೆಮ್ಮನ್ನು ಪ್ರಮೋಟ್ ಮಾಡೋದು ಗಿಬರ್ಲಿನ್ಸ್. ನೋಡಿ, ಎಲ್ಲದ್ರದ್ದು ಫಂಕ್ಷನ್ ತಿಳ್ಕೊಳ್ಳಿ. ಈ ಅಬ್ಸಿಸಿಕ್ ಆಸಿಡ್ ಜಾಗದಲ್ಲಿ ಅವ್ರು ಗಿಬರ್ಲಿನ್ಸ್ ಕೊಟ್ಟರೆ ಅವಾಗ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗೆ ನಾವು ಆಪ್ಷನ್ಸ್ಗೂ ಕೂಡ ನಾವು ಕ್ವಶನ್ಸನ್ನು ಫ್ರೇಮ್ ಮಾಡ್ಕೊಳ್ತಾ ಹೋದಾಗ ಒಂದು ಕ್ವಶನ್ಗೆ 4 ಕ್ವಶನ್ಸನ್ನು ಫ್ರೇಮ್ ಮಾಡಿದವರು ಹಾಕ್ತೀವಿ, ಜೊತೆಗೆ 4 ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡವರು ಹಾಕ್ತೀವಿ. ಸೊ ಅದು MCQ ಸಾಲ್ವ್ ಮಾಡಬೇಕಾದಾಗ ಅಥವಾ ಸಾಲ್ವ್ ಮಾಡಬೇಕಾದ್ರೆ ನೀವು ಫಾಲೋ ಮಾಡಬೇಕಾಗಿರೋ ಸ್ಟ್ರಾಟಜಿ. ಓಕೆ, ಸೊ ಇನ್ನೊಂದು ಏನಿದೆ ನೋಡಿ, ಇಲ್ಲಿ ಆಕ್ಸಿನ್ಸು, ಗಿಬರ್ಲಿನ್ಸು, ಸೈಟೋಕೈನಿನ್ ಅದ್ರ ಫಂಕ್ಷನ್ ನೋಡಿದ್ರೆ ಇವೆಲ್ಲವೂ ಕೂಡ ಗ್ರೋತನ್ನು ಇನ್ಕ್ರೀಸ್ ಮಾಡೋದು. ಹಾಗಾಗಿ ಈ 3ಅನ್ನು ನಾವು ಗ್ರೋತ್ ಪ್ರೊಮೋಟರ್ಸ್ ಅಂತ ಕರಿತೀವಿ. ದ ಹಾರ್ಮೋನ್ ವಿಚ್ ಆರ್ ಗ್ರೋತ್ ಪ್ರೊಮೋಟರ್ಸ್. ವಾಟ್ ಅಬೌಟ್ ಅಬ್ಸಿಸಿಕ್ ಆಸಿಡ್ ಫಂಕ್ಷನ್ ನೋಡಿ, ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂತ. ಅಂದರೆ ಗ್ರೋತನ್ನು ಅದು ಸ್ಟಾಪ್ ಮಾಡುತ್ತೆ, ಇನಿಬಿಟ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಗ್ರೋತ್ ಇನಿಬಿಟರ್ ಅಂತ ಕರಿತೀವಿ. ನಿಮಗೆ ಈ ರೀತಿಯೂ ಕ್ವಶನ್ ಫ್ರೇಮ್ ಮಾಡ್ಬೋದಲ್ಲ. ಈ 4 ಹಾರ್ಮೋನ್ಸನ್ನು ಕೊಟ್ಟು ಇದರಲ್ಲಿ ಗ್ರೋತನ್ನು ಇನಿಬಿಟ್ ಮಾಡುವ ಹಾರ್ಮೋನ್ನ ಚೂಸ್ ಮಾಡಿ ಅಂದಾಗ ಅವಾಗ ನಮಗೆ ಅಬ್ಸಿಸಿಕ್ ಆಸಿಡ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಥವಾ ಯಾವುದೋ ಒಂದು ಫಂಕ್ಷನನ್ನು ಕೊಟ್ಬಿಟ್ಟು ಕೆಳಗಡೆ 4 ಹಾರ್ಮೋನ್ಸನ್ನು ಕೊಡ್ತಾರೆ.
ಇದೇ ಕ್ವಶನನ್ನು ರಿವರ್ಸ್ ಮಾಡಿ, ದ ಹಾರ್ಮೋನ್ ವಿಚ್ ಇನಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ಸ್ ಈಸ್ ಅಂತ ಕೊಟ್ಟು ಈ 4 ಆಪ್ಷನ್ಸನ್ನು ಕೊಡ್ತೀರಿ. ಅವಾಗ ನೀವು ಅಬ್ಸಿಸಿಕ್ ಆ್ಯಸಿಡನ್ನು ಚೂಸ್ ಮಾಡಬೇಕಾಗುತ್ತೆ. ಓಕೆ, ನೀವು ಯಾವ ರೀತಿ ಓದ್ತೀರಿ, ಪ್ರಿಪೇರ್ ಆಗ್ತೀರಿ ಅನ್ನೋದ್ರ ಮೇಲೆ ನೀವು ನಿಮ್ಮ ಆನ್ಸರ್ಗಳು ಡಿಪೆಂಡ್ ಆಗಿರುತ್ತೆ. ನಾವು ಲೆಟ್ಸ್ ಮೂವ್ ಆನ್ ಟು 68th ಕ್ವಶನ್. ಎ ಕಾಮನ್ ಪಾರ್ಟ್ ಅಮಾಂಗ್ ದ ಫಾಲೋಯಿಂಗ್ that is found in reproductive system of both in flowering plants and humans. ಓಕೆ, ಸೊ ಇದು ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್ಸ್ಗೆ ಸಂಬಂಧಿಸಿದ್ದು ಒಂದು ಕಾಮನ್ ಪಾರ್ಟ್ ಇದೆ. ಅದು ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲೂ ಇರುತ್ತೆ ಆ್ಯಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್ಸಲ್ಲೂ ಇರ್ತದೆ. ಅದು ಯಾವುದು ಅಂತ. ಓಕೆ, ಈಗ ನೋಡ್ತಾ ಹೋದರೆ ನೀವು ಕ್ವಶನ್ಸ್ನ ಒಂದಾಗಿ ನೋಡ್ತಾ ಹೋಗೋಣ. ಆಪ್ಷನ್ ಎ ವ್ಯಾಸ್ ಡಿಫ್ರೆನ್ಸ್. ವ್ಯಾಸ್ ಡಿಫ್ರೆನ್ಸ್ ಎಲ್ಲಿರುತ್ತೆ? ಇದು ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರುತ್ತೆ. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ವಾಟ್ ಅಬೌಟ್ ಆಂಥರ್? Anther is present in a flower. Okay, which is a male reproductive part in which pollen grains are present. Okay, so male reproductive part ಅಲ್ಲಿ ಇರ್ತದೆ. What about ovary? Ovary ಫೀಮೇಲ್ ಫ್ಲವರ್ ಅಲ್ಲಿ ಇರುತ್ತೆ, ಅಥವಾ ಬೈಸೆಕ್ಷುವಲ್ ಫ್ಲವರ್ ಆಗಿದ್ರು ಓಕೆ, ಫೀಮೇಲ್ ಫ್ಲವರ್ ಅಲ್ಲಿ ಇರುತ್ತೆ. ಓಕೆ, ovary. And also it is present in human female. ಅಲ್ಲಿ ಕೂಡ ಎರಡು ಸೇಮ್ ಫಂಕ್ಷನ್. ಇಲ್ಲಿ ಓವರಿ ಓವ್ಯೂಲ್ ಅಥವಾ ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲಿ ಹ್ಯೂಮನ್ ಫೀಮೇಲಲ್ಲಿರುವ ಓವರಿ ಓವಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎರಡರಲ್ಲೂ ಇರುತ್ತೆ. ಈ ಫ್ಲವರಿಂಗ್ ಪ್ಲಾಂಟ್ಸಲ್ಲೂ ಇದೆ, ಹ್ಯೂಮನ್ ಮೇಲಲ್ಲೂ ಇದೆ. ವಾಟ್ ಅಬೌಟ್ ಸ್ಟೈಲ್? ಸಾರಿ, ಹ್ಯೂಮನ್ ಫೀಮೇಲಲ್ಲಿದೆ. ವಾಟ್ ಅಬೌಟ್ ಸ್ಟೈಲ್? ಸ್ಟೈಲ್ ಈಸ್ ಪ್ರೆಸೆಂಟ್ ಇನ್ ಎ ಬೈಸೆಕ್ಷುವಲ್ ಫ್ಲವರ್ ಆರ್ ಪಿಸ್ಟಿಲೇಟ್ ಫ್ಲವರ್, ಅಂದರೆ ಫೀಮೇಲ್ ಫ್ಲವರಲ್ಲಿ ಇರುತ್ತೆ. ಓಕೆ, ಸೊ ಹಾಗಾದರೆ ಫ್ಲವರಿಂಗ್ ಪ್ಲಾಂಟಲ್ಲೂ ಮತ್ತು ಹ್ಯೂಮನಲ್ಲೂ ಇರುವಂತಹ ಪಾರ್ಟ್ ಯಾವುದು ಅಂತಂದರೆ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿರೋ ಪಾರ್ಟು ಓವರ್ ಈಸ್ ದ ರೈಟ್ ಆನ್ಸರ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು 69th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ಹೆರಿಟೆಡ್ ಟ್ರೇಟ್? ಇನ್ಹೆರಿಟೆಡ್ ಟ್ರೇಟ್ ಅಂತ ನಾವು ಆನ್ಸರ್ ಮಾಡೋದಾದ್ರೆ ವಾಟ್ ಈಸ್ ಇನ್ಹೆರಿಟೆಡ್ ಟ್ರೇಟ್ ಅಂತ ನೋಡಬೇಕು. ಇನ್ಹೆರಿಟೆಡ್ ಟ್ರೇಟ್ ಅಂದ್ರೇನು? ದ ಟ್ರೇಟ್ ವಿಚ್ ಟ್ರಾನ್ಸ್ಫರ್ ಫ್ರಮ್ ಜನರೇಷನ್ ಟು ಜನರೇಷನ್. ಒಂದು ಜನರೇಷನ್ನಿಂದ ಮತ್ತೊಂದು ಜನರೇಷನ್ಗೆ ಜೀನ್ಸ್ಗಳ ಮೂಲಕ ಟ್ರಾವೆಲ್ ಆಗುವಂಥ, ಟ್ರಾನ್ಸ್ಫರ್ ಆಗುವಂತಹ ಟ್ರೇಟನ್ನು ಇನ್ಹೆರಿಟೆಡ್ ಟ್ರೇಟ್ ಅಂತ ಕರಿತೀವಿ ನಾವು. ಓಕೆ, ಅಂತಹ ಟ್ರೇಟ್ ಯಾವುದು ಅಂತ ನೋಡೋಣ. ಇಲ್ಲಿ ಫಸ್ಟ್ ಆಪ್ಷನ್ ನೋಡಿ, ರಿಡಕ್ಷನ್ ಇನ್ ದ ವೆಯ್ಟ್ ಆಫ್ ಎನ್ ಆರ್ಗನಿಸಮ್ ಡ್ಯೂ ಟು ಸ್ಟಾರ್ವೇಷನ್. ಅಂದರೆ ಹಸಿವಿನಿಂದ ಒಬ್ಬ ಮನುಷ್ಯನ ತೂಕ ಕಡಿಮೆ ಆಗ್ತಾ ಇದೆ. ಓಕೆ, ಹಸುವಿನಿಂದ ಮನುಷ್ಯನ ತೂಕ ಕಡಿಮೆ ಆದರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತಾ ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ ಹೋಗಲ್ಲ. ಯಾಕಂದರೆ ಇಟ್ ಈಸ್ ರಿಲೇಟೆಡ್ ಟು ದ ಸೊಮ್ಯಾಟಿಕ್ ಸೆಲ್ಸ್ ಆಫ್ ದ ಬಾಡಿ. ಸೊಮ್ಯಾಟಿಕ್ ನೇಚರ್, ಇದು ಬಾಡಿಗೆ ಸಂಬಂಧಿಸಿದ್ದು, ಜೀನ್ಸ್ಗೆ ಸಂಬಂಧಿಸಿದಲ್ಲ. ಹಾಗಾಗಿ ಇದು ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಬೈ ದ ಹ್ಯೂಮನ್ ಬೀಯಿಂಗ್ಸ್ ಇನ್ ಇಟ್ಸ್ ಲೈಫ್ ಟೈಮ್ ಅಂತ. ಹಾಗಾಗಿ ಇದು ಆ್ಯಕ್ಚುಲಿ ಒಂದು ಎಂಥ ಕ್ಯಾರೆಕ್ಟರ್ ಅಂತಂದರೆ ಇಟ್ ಈಸ್ ಆ್ಯನ್ ಅಕ್ವೈರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ನಾವು. ಇದು ಅಕ್ವೈರ್ಡ್ ಕ್ಯಾರೆಕ್ಟರ್. ರಿಮೂವಲ್ ಆಫ್ ಟೇಲ್ ಇನ್ ಮೈಸ್ ಬೈ ಸರ್ಜರಿ. ಓಕೆ, ಸೊ ಸರ್ಜರಿಯಿಂದ ಮೈಸಿನ ಟೇಲನ್ನು ರಿಮೂವ್ ಮಾಡಿ ಅದು ರಿಪ್ರೊಡಕ್ಷನ್ ಮಾಡಿ ಅದರಿಂದ ಬರುವಂಥ ಒಂದು ಹೊಸ ಮೈಸಲ್ಲಿ ಟೇಲ್ ಇರುತ್ತಾ ಅಂತ ನೋಡಿದ್ರೆ ಟೇಲ್ ಇರುತ್ತೆ. ಯಾಕಂದರೆ ಇದು ಕೂಡ ಬಾಡಿಗೆ ರಿಲೇಟೆಡ್ ಆಗಿರತಕ್ಕಂಥ ಆಸ್ಪೆಕ್ಟು. ಸೊ ದಿಸ್ ಈಸ್ ಆಲ್ಸೋ ಅನ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಹಾಗಾಗಿ ಇದು ಕೂಡ ನೆಕ್ಸ್ಟ್ ಜನ್ರೇಷನ್ಗೆ ಹೋಗೋದಿಲ್ಲ. ಡೆವಲಪ್ಮೆಂಟ್ ಆಫ್ ಮಸಲ್ಸ್ ಇನ್ ಅಥ್ಲೀಟ್ಸ್. ಅಥ್ಲೀಟ್ಗಳು ಚೆನ್ನಾಗಿ ಓಡ್ತಾ ಅಥವಾ ಎಕ್ಸಸೈಸ್ ಮಾಡ್ತಾ ಮಸಲ್ಸನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿರ್ತಾರೆ. ಸೊ ಅದು ಕೂಡ ಒಂದು ಬಾಡಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅಂದರೆ ಸೊಮ್ಯಾಟಿಕ್ ಸೆಲ್ಸ್ಗೆ ರಿಲೇಟೆಡ್ ಆಗಿರೋದ್ರಿಂದ, ಸೊಮ್ಯಾಟಿಕ್ ಕ್ರೋಮೋಸೋಮ್ಗೆ ರಿಲೇಟೆಡ್ ಆಗಿರೋದ್ರಿಂದ ನೆಕ್ಸ್ಟ್ ಜನ್ರೇಷನ್ಗೆ ಅದು ಹೋಗೋದಿಲ್ಲ. ಸೊ ಇದು ಕೂಡ ಅಕ್ವೈರ್ಡ್ ಕ್ಯಾರೆಕ್ಟರ್. ಹಾಗಾಗಿ ವಿಲ್ ನಾಟ್ ಬಿ ಟ್ರಾವೆಲ್ಡ್ ಇನ್ ಟು ದ ನೆಕ್ಸ್ಟ್ ಜನ್ರೇಷನ್. ಸೊ ನೆಕ್ಸ್ಟ್ ಟೈಪ್ ಆಫ್ ಇಯರ್ ಲೋಬ್. ಸೊ ಟೈಪ್ ಆಫ್ ಇಯರ್ ಲೋಬ್ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಇಲ್ಲಿ. ಯಾಕೆ ಅಂತಂದರೆ ಇದು ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸಿಗೆ ಜೀನ್ಗಳ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಟೈಪ್ಸ್ ಆಫ್ ಇಯರ್ ಲೋಬ್ಸ್ ಈಸ್ ದ ರೈಟ್ ಆನ್ಸರ್. ಇನ್ನು 17th ಕ್ವಶನ್ಗೆ ಬರೋದಾದರೆ 70th ಕ್ವಶನ್ಗೆ, ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಟು ದ ಹಾರ್ಟ್. ಓಕೆ, ಸೊ ಬ್ಲಡ್ ವೆಸಲ್ ಬಗ್ಗೆ ಕೇಳಿದ್ದಾರೆ ನೋಡಿ ಕ್ವಶನನ್ನು. ಎಲ್ಲಿಂದ ಎಲ್ಲಿಗೆ? ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ, ಎಲ್ಲಿಗೆ? ಟು ದ ಹಾರ್ಟ್. ಓಕೆ, ಸೊ ಪಾರ್ಟ್ಸಿಂದ, ಪಾರ್ಟ್ಸ್ ಆಫ್ ದ ಬಾಡಿಯಿಂದ, ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಸೆಲ್ಸ್ ಆರ್ ಟಿಶ್ಯೂಸಿಂದ. ಓಕೆ, ಎಲ್ಲಿಗೆ ಹೋಗಬೇಕದು? ಹಾರ್ಟ್ಗೆ ತಗೊಂಡೋಗುವಂತಹ ಬ್ಲಡ್ ವೆಸಲ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ವೇನ್ಸ್. ಹಿಯರ್ ವೇನ್ಸ್ ಇಸ್ ದ ರೈಟ್ ಆನ್ಸರ್. ಓಕೆ,
ಸೊ ಆರ್ಟ್ರೀಸ್ ಹಾಗಾದ್ರೆ ಏನು? ಆರ್ಟ್ರೀಸ್ ಫಂಕ್ಷನ್ ಏನು ಅಂತಂದರೆ ಆ್ಯಕ್ಚುಲಿ ಅದು ಹಾರ್ಟ್ನ ಕಡೆಗೆಲ್ಲ ಹಾರ್ಟಿಂದ ಹೊರಗಡೆ ಹೋಗುತ್ತೆ. ಆರ್ಟರೀಸ್ ಸ್ಟಾರ್ಟ್ಸ್ ವಿತ್ ಎ ಸ್ಟ್ಯಾಂಡ್ಸ್ ಫಾರ್ ಅವೇ ಅಂತ. ಓಕೆ, ದಟ್ ಮೀನ್ಸ್ ದಟ್ ಇಟ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್, ಅವೇ ಫ್ರಮ್ ದ ಹಾರ್ಟ್. ಅಂದರೆ ಹೃದಯದಿಂದ ಹೊರಗಡೆ ಬ್ಲಡನ್ನು ತೊಗೊಂಡೋಗುತ್ತೆ, ಅದು ಆರ್ಟರೀಸ್ನ ಕೆಲಸ. ವಾಟ್ ಅಬೌಟ್ ಕೆಪಿಲರೀಸ್? ಕೆಪಿಲರೀಸ್ ಆ್ಯಕ್ಚುಲಿ ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಮಾಡುತ್ತೆ. ಓಕೆ, ಅಂದರೆ ಆರ್ಟ್ರೀಸ್ ತಗೊಂಡೋಗಿರುವಂಥ ಬ್ಲಡ್ಡನ್ನು ಸೆಲ್ಸ್ಗೆ ತಲುಪಿಸೋದು. ಅಂದರೆ ಇಟ್ ಈಸ್ ಒಂದು ಇಂಟ್ರಾಕ್ಷನ್ ರೀತಿ ಕೆಲಸ ಮಾಡ್ತದೆ, ಸೆಲ್ಸ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತದೆ. ಸೊ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಲೈಕ್ ಗ್ಯಾಸಸ್ ಆಗಿರ್ಬೋದು, ಬೇರೆ ಬ್ಲಡ್ ತೊಗೊಂಬಂದಿರುವಂತಹ ಬೇರೆ ಸಬ್ಸ್ಟೆನ್ಸಸ್ ಆಗಿರ್ಬೋದು. ಓಕೆ, ಸೊ ಬಿಟ್ವೀನ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಸೆಲ್ಸ್. ಓಕೆ, ಸೊ ಒಂದು ನೆಟ್ವರ್ಕ್ ಇದು ಕೆಪಿಲರಿ ನೆಟ್ವರ್ಕ್. ಇದು ಆರ್ಟ್ರೀಸಿಂದನೂ ಆಗಿರುತ್ತೆ ಮತ್ತು ವೇನ್ಸಿಂದ ಆಗಿರ್ತದೆ. ಸೊ ಸ್ಮಾಲ್ ನೆಟ್ವರ್ಕ್, ಒಂದು ಸೆಲ್ ತಿಕ್ಕಿರುತ್ತೆ. ಸೊ ಅದು ಸೆಲ್ಗಳ ಮಧ್ಯದಲ್ಲಿ, ಸೆಲ್ಲು ಮತ್ತು ಬ್ಲಡ್ಡಿನ ಮಧ್ಯದಲ್ಲಿ ಒಂದು ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸನ್ನು ಮಾಡುವಂಥ ಕೆಲಸನ ಮಾಡುತ್ತೆ. ವಾಟ್ ಅಬೌಟ್ ವೇನ್ಸ್? ಈಗಾಗಲೇ ಹೇಳಿದ್ದೀನಿ, ಬಾಡಿ ಪಾರ್ಟ್ಸಿಂದ ಹಾರ್ಟಿಗೆ ಬ್ಲಡ್ ತೊಗೊಂಡೋಗುತ್ತೆ. ಪಲ್ಮನರಿ ಆರ್ಟ್ರಿ ಏನು ಅಂತಂದರೆ ಇಟ್ ಈಸ್ ಅ ಸ್ಪೆಷಲ್ ಆರ್ಟ್ರಿ. ಓಕೆ, ಸೊ ಇಲ್ಲಿ ನೋಡಿ, ಅವೇ ಫ್ರಮ್ ದ ಹಾರ್ಟಿಂದ ಹೊರಗಡೆ ತೊಗೊಂಡೋಗುತ್ತೆ, ಎಲ್ಲ ಬಾಡಿ ಪಾರ್ಟ್ಗಳಿಗೆ ತಲುಪಿಸುತ್ತೆ ಆರ್ಟ್ರೀಸ್. ಆ್ಯಕ್ಚುಲಿ ತೊಗೊಂಡೋಗೋದು ಎಂಥ ಬ್ಲಡ್ಡನ್ನು ಅಂತಂದರೆ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡೋಗುತ್ತೆ. ಆದರೆ ಪಲ್ಮನರಿ ಆರ್ಟ್ರಿ ಇಸ್ ದ ಓನ್ಲಿ ಆರ್ಟ್ರಿ ದಿಸ್ ಆಲ್ಸೋ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಎಲ್ಲಿಗೆ ತೊಗೊಂಡೋಗುತ್ತೆ? ಬಾಡಿ ಪಾರ್ಟ್ಸಿಗೆ. ಯಾವ ಪಾರ್ಟ್ಗೆ ತೊಗೊಂಡೋಗುತ್ತೆ ಅಂತಂದರೆ ಹಾರ್ಟಿಂದ ಲಂಗ್ಸ್ಗೆ ತೊಗೊಂಡೋಗುತ್ತೆ. ಇಸ್ ಡೆಡಿಕೇಟೆಡ್ ಟು ದ ಟ್ರಾನ್ಸ್ಪೋರ್ಟ್ ಆಫ್ ಬ್ಲಡ್ ಇನ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಲಂಗ್ಸ್. ಹಾರ್ಟಿಂದ ಲಂಗ್ಸ್ಗೆ ಬ್ಲಡನ್ನು ತೊಗೊಂಡೋಗುತ್ತೆ. ಲಂಗ್ಸ್ ಆ್ಯಕ್ಚುಲಿ ಬ್ಲಡ್ ಏನಕ್ಕೆ ಹೋಗಬೇಕು ಅಂತಂದರೆ ಅದರಲ್ಲಿ ಡಿಆಕ್ಸಿಜನೇಟೆಡ್ ಆಗಿರುತ್ತೆ, ಅದರಲ್ಲಿ CO2 ಇರ್ತದೆ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡೋಗುತ್ತೆ. ಎಲ್ಲ ಆರ್ಟರಿಗಳು ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಹಾರ್ಟಿಂದ ಹೊರಗಡೆ ತೊಗೊಂಡೋಗ್ತವೆ. ಆದರೆ ಪಲ್ಮನರಿ ಆರ್ಟರಿ ಮಾತ್ರ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಹಾರ್ಟಿಂದ ಲಂಗ್ಸ್ಗೆ ತೊಗೊಂಡೋಗುತ್ತೆ. ಯಾಕೆ ಅಂದರೆ ಅಲ್ಲಿ ಅದು ಮತ್ತೆ ಆಕ್ಸಿಜನೇಟೆಡ್ ಆಗಿ ಮತ್ತೆ ಹಾರ್ಟಿಗೆ ವಾಪಸ್ ಬರ್ತದೆ. ಓಕೆ, ದಟ್ ಈಸ್ ದ 70th ಕ್ವಶನ್. ನೀವು 71st ಕ್ವಶನ್ಗೆ ಹೋಗೋದಾದರೆ, ದ ಪ್ಲಾಂಟ್ಸ್ ಕೆನ್ ಗೆಟ್ ರಿಡ್ ಆಫ್ ಎಕ್ಸಸ್ ಆಫ್ ವಾಟರ್ ಬೈ ದಿಸ್ ಪ್ರಾಸೆಸ್. ಪ್ಲಾಂಟ್ಗಳು, ಇದು ಎಕ್ಸ್ಕ್ರೇಷನ್ಗೆ ಸಂಬಂಧಿಸಿದಂಥ ಒಂದು ಕ್ವಶನು, ತಮ್ಮಲ್ಲಿರುವ ಎಕ್ಸಸ್ ವಾಟರ್ನ ಹೊರಗಡೆ ಹಾಕುವಂಥ ಪ್ರೋಸೆಸ್ ಯಾವುದು ಅಂತ. ಓಕೆ, ನೋಡಿ, ದಟ್ ಈಸ್ ದ ಪ್ರಾಸೆಸ್ ಈಸ್ ನಥಿಂಗ್ ಬಟ್ ಆಪ್ಷನ್ ಬಿ, ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೇವೆ. ಸೊ ಟ್ರಾನ್ಸ್ಪಿರೇಷನ್ ಇಸ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ರಿಡ್ ಆಫ್ ಎಕ್ಸಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಓಕೆ, ಸೊ ಸನ್ಲೈಟು ಅಥವಾ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದಕ್ಕೆ ಮತ್ತು ಅಥವಾ ಎಕ್ಸಸ್ ಆಫ್ ವಾಟರ್ ಇದ್ದಾಗ ಲೀಫಲ್ಲಿ ಟೊಮ್ಯಾಟೋದ ಮೂಲಕ ವಾಟರ್ ವೇಪರ್ ರೂಪದಲ್ಲಿ ಏನಾಗುತ್ತೆ, ಅಟ್ಮಾಸ್ಫಿಯರ್ಗೆ ವಾಟರ್ ಎಂಟರ್ ಆಗುತ್ತೆ ಪ್ಲಾಂಟಿಂದ. ಸೊ ಈ ಪ್ರಾಸೆಸ್ಗೆ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಪ್ಲಾಂಟಲ್ಲಿ ಇನ್ನೊಂದು ಪ್ರಾಸೆಸ್ ಬರುತ್ತೆ, ಗಟ್ಟೇಷನ್ ಅಂತ. ಗಟ್ಟೇಷನ್ ಆ್ಯಕ್ಚುಲಿ ವಾಟರ್ ಡ್ರಾಪ್ಲೆಟ್ ರೂಪದಲ್ಲಿ ಹೊರಗಡೆ ಹಾಕುತ್ತೆ ಪ್ಲಾಂಟ್. ಓಕೆ, ಇದು ವಾಟರ್ ವೇಪರ್ ರೂಪದಲ್ಲಿ, ವಾಟರು ಅಟ್ಮಾಸ್ಫಿಯರ್ಗೆ ವೇಪರ್ ರೂಪದಲ್ಲಿ ತಲುಪುತ್ತೆ ಟ್ರಾನ್ಸ್ಪಿರೇಷನ್ ಮೂಲಕ. ಗಟ್ಟೇಷನಲ್ಲಿ ಹೈಡ್ರೋಥೋಟ್ಸ್ ಅಂತ ಸ್ಪೆಷಲ್ ಸೆಲ್ಸ್ ಇರುತ್ತೆ ಪ್ಲಾಂಟ್ಸಲ್ಲಿ. ಅದು ಆ್ಯಕ್ಚುಲಿ ಏನು ಮಾಡುತ್ತೆ, ದಟ್ ರಿಮೂವ್ ದ ಎಕ್ಸಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ಡ್ರಾಪ್ಲೆಟ್ಸ್. ಸೊ ಅದೇನು ನಿಮ್ಮ ಸಿಲೆಬಸ್ಗಿಲ್ಲ. ನೆಕ್ಸ್ಟ್ ರೆಸ್ಪಿರೇಷನ್ ಅಂತಂದರೆ ಇಟ್ ಈಸ್ ಎನರ್ಜಿ ಲಿಬರೇಟಿಂಗ್ ಪ್ರಾಸೆಸ್. ಅದು ಫೋಟೋಸಿಂಥಸಿಸ್ ಅಂದರೆ ಫುಡ್ ಪ್ರಿಪೇರಿಂಗ್ ಅಥವಾ ಸಿಂಥಸಿಸ್ ಆಫ್ ಫುಡ್ ಅನ್ನೋ ಒಂದು ಪ್ರಾಸೆಸ್ಸು. ಟ್ರಾನ್ಸ್ಲೋಕೇಶನ್ ಅಂತಂದರೆ ಸೊ ಇಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್ ಆಫ್ ಫುಡ್, ಟ್ರಾನ್ಸ್ಫರ್ ಆಫ್ ಫುಡ್ ಇನ್ ಫ್ಲೋಯಮ್. ಫ್ಲೋಯಮಿಂದ ಬೇರೆ ಎಲ್ಲ ಟಿಶ್ಯೂಸ್ಗೆ, ಸೆಲ್ಸ್ಗೆ ಫುಡ್ ಟ್ರಾನ್ಸ್ಫರ್ ಆದರೆ ಅದನ್ನ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಆಪ್ಷನ್ ಡಿ. 72nd ಕ್ವಶನ್ಗೆ ಹೋಗೋದಾದರೆ, ದ ಕರೆಕ್ಟ್ ಪಾತ್ ಆಫ್ ಯೂರಿನ್ ಫ್ಲೋ ಇನ್ ದ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ ಯೂರಿನ್ ಫ್ಲೋ ಕರೆಕ್ಟ್ ಪಾತ್ ಯಾವುದು ಅಂತ ಕೇಳಿದೆ. ಆ್ಯಕ್ಚುಲಿ ಎ ಪೇರ್ ಆಫ್ ಕಿಡ್ನೀಸ್ ಇರುತ್ತೆ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ. ಓಕೆ, ಸೊ ಆ ಪೇರ್ ಆಫ್ ಕಿಡ್ನಿಗೆ ಕನೆಕ್ಟ್ ಆಗಿರೋ 2 ಟ್ಯೂಬ್ಸ್ ಇರುತ್ತೆ, ಯುರೇಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಯುರೇಟರ್ ಎಲ್ಲಿ ಕನೆಕ್ಷನ್ ಇರ್ತದೆ ಅಂದರೆ ಒಂದು ಬ್ಲ್ಯಾಡರ್ಗೆ ಕನೆಕ್ಷನ್ ಇರ್ತದೆ, ಅದನ್ನು ಯೂರಿನರಿ ಬ್ಲ್ಯಾಡರ್ ಅಂತೀವಿ. ಯೂರಿನರಿ ಬ್ಲ್ಯಾಡರಿಂದ ಒಂದು ಔಟ್ಪುಟ್ ಇರ್ತದೆ, ಇದಕ್ಕೆ ಯುರೇತ್ರ ಅಂತ ಕರಿತೀವಿ. ದೀಸ್ ಆರ್ ಕಿಡ್ನೀಸ್, ದೀಸ್ ಆರ್ ಯುರೇಟರ್, ದಿಸ್ ಈಸ್ ಯೂರಿನರಿ ಬ್ಲ್ಯಾಡರ್ ಆ್ಯಂಡ್ ದಿಸ್ ಈಸ್ ಯುರೇತ್ರ. ಓಕೆ, ಸೊ ಈ ರೀತಿ 4 ಪಾರ್ಟ್ಸನ್ನು ನಾವು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮೆನ್ಷನ್ ಮಾಡೋದಾದರೆ,
ಯೂರಿನ್ ಫಾರ್ಮೇಷನ್ ಎಲ್ಲಾಗುತ್ತೆ, ಕಿಡ್ನಿ ಒಳಗಡೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಾಲಿಟಿ ಇರುತ್ತೆ. ಆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಾಲಿಟಿನೇ ಅಂತ ಕರಿತೀವಿ ನಾವು ನೆಫ್ರಾನ್ಸ್ ಅಂತ ಕರಿತೀವಿ. ಈ ನೆಫ್ರಾನ್ಸು ದೇ ಆರ್ ಮೆಂಟ್ ಫಾರ್ ಯೂರಿನ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಈ ನೆಫ್ರಾನಲ್ಲಿ ಫಾರ್ಮೇಷನ್ ಆಗಿರುವಂತಹ ಯೂರಿನ್ನು ಯುರೇಟರ್ಗೆ ಬರುತ್ತೆ. ಎ ಪೈಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಕನೆಕ್ಟ್ ದ ಕಿಡ್ನಿ ಟು ದ ಯೂರಿನರಿ ಬ್ಲಾಡರ್. ಓಕೆ, ಸೊ ಯುರೇಟರ್ಗೆ ಬಂದುಬಿಟ್ಟು ಎಲ್ಲಿಗೆ ಬರ್ತದೆ, ಕೊನೆಗೆ ಅದು ಯೂರಿನರಿ ಬ್ಲಾಡರ್ಗೆ ರೀಚ್ ಆಗ್ತದೆ. ಸೊ ಯೂರಿನರಿ ಬ್ಲಾಡರಿಂದ ಯುರೆತ್ರಾದ ಮೂಲಕ ಹೊರಗಡೆ ಹೋಗುತ್ತೆ. ಸೊ ದಿಸ್ ಇಸ್ ದ ಪಾತ್ವೇ ಆಫ್ ಯೂರಿನ್ ಇನ್ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಫಸ್ಟ್ ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲಾಡರ್, ಯುರೆತ್ರಾ. ಓಕೆ, ಸೊ ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲಾಡರ್ ಇರುವಂಥ ಆಪ್ಷನ್ ಯಾವುದು ಇಲ್ಲಿ? ಓಕೆ, ಸೊ ಇಫ್ ಯು ಚೂಸ್ ಆಪ್ಷನ್ ಸಿ ಇದೆ ನೋಡಿ, ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲಾಡರ್, ಯುರೆತ್ರಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 73ನೇ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಈ ಕೆಳಗಿನ ಯಾವುದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೇಳಿದರೆ, ಏನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ particular area in which it is rich in flora and fauna. ಫಾನಾ ಮತ್ತು ಫ್ಲೋರಾದ ರಿಚ್ನೆಸ್ ಇತ್ತು ಅಂತಂದರೆ ಆ ಏರಿಯಾದಲ್ಲಿ ಅದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ವಾಟ್ ಈಸ್ ಫ್ಲೋರಾ? ಫ್ಲೋರಾ ಈಸ್ ನಥಿಂಗ್ ಬಟ್ ದಿ ಪ್ಲಾಂಟ್ಸ್. ವಾಟ್ ಅಬೌಟ್ ಫಾನಾ? ಫಾನಾ ಈಸ್ ಅನಿಮಲ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ವೇರಿಯಸ್ ಟೈಪ್ಸ್ ಇರಬೇಕು, ರಿಚ್ ಇರಬೇಕು ಅದರಲ್ಲಿ. ಅಂಥ ಒಂದು ಏರಿಯಾವನ್ನು ನಾವು ಏನಂತೀವಿ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಹಾಗೆ ನೋಡೋದಾದರೆ ಡೆಸರ್ಟಲ್ಲಿ ಇರುತ್ತೆ ಬಟ್ ರಿಚ್ ಇರಲ್ಲ ಫ್ಲೋರಾ ಆ್ಯಂಡ್ ಫಾನಾ. ರಿವರಲ್ಲಿ, ಓಷನಲ್ಲಿ ಇರಲ್ಲ ವೆನ್ ಕಂಪೇರ್ ಟು ಫಾರೆಸ್ಟ್. ಸೊ ಫಾರೆಸ್ಟಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ರಿಚೆಸ್ಟ್ ಬಯೋಡೈವರ್ಸಿಟಿ ಇರುತ್ತೆ, ಫ್ಲೋರಾ ಆ್ಯಂಡ್ ಫಾನಾ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ವಾಟ್ ಅಬೌಟ್ 74th ಕ್ವಶನ್ ನಾವು? ದ ಗ್ರೋತ್ ಆಫ್ pollen tubes towards the ovule in the flower of the plants. ಓಕೆ, ಸೊ ಇದು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ಗೆ ಸಂಬಂಧಿಸಿದ್ದು. ಇಲ್ಲಿ ಒಂದು ಪೋಲನ್ ಟ್ಯೂಬು ಓವ್ಯೂಲ್ ಕಡೆಗೆ ಒಂದು ಫ್ಲವರಲ್ಲಿ ಹೋಗಬೇಕು ಅಂತಂದರೆ ಅದಕ್ಕೆ ರೀಸನ್ ಏನು ಅಂತ ಅದನ್ನು ನೋಡೋದಾದರೆ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ನಾವು ಇಲ್ಲಿ ಬರ್ಕೊಳ್ಳೋಣ. ಫ್ಲವರಲ್ಲಿ ಇರ್ತಕ್ಕಂಥದ್ದು. ಸೊ ದಿಸ್ ಈಸ್ ಸ್ಟಿಗ್ಮಾ, this is style, and this is having, okay, let's draw it again. Okay, the female reproductive parts in a flower contain the following parts, which is called stigma, style and ovary, a basal bulged portion. ಓಕೆ, ಸೊ ಪೋಲಿನೇಷನ್ ಆದಾಗ ಏನಾಗ್ತದೆ, ಯಾವುದೋ ಒಂದು ಏಜೆಂಟ್ನ ಮೂಲಕ ಅಥವಾ ಯಾವುದೋ ಒಂದು ಮೀಡಿಯಾದ ಮೂಲಕ ಒಂದು ಪೋಲನ್ ಗ್ರೇನ್ಸ್ ಬಂದುಬಿಟ್ಟು ಈ ಒಂದು ಸಿಗ್ಮಾದ ಮೇಲೆ ಬೀಳ್ತದೆ. ಸಿಗ್ಮಾದ ಮೇಲೆ ಬಿದ್ದಂಥ ಎಲ್ಲ ಪೋಲನ್ ಗ್ರೇನು ಪೋಲನ್ ಜರ್ಮಿನೇಷನ್ ಆಗುತ್ತೆ. ಆದರೆ ಯಾವುದಾದ್ರು ಒಂದು ಅಥವಾ ಎರಡು ಪೋಲನ್ ಟ್ಯೂಬನ್ನು ಫಾರ್ಮೇಷನ್ ಮಾಡ್ತವೆ. ಫೈನಲಿ ಒಂದು ಪೋಲನ್ ಗ್ರೇನು ಓವರಿಗೆ ಇರುವಂಥ ಓವ್ಯೂಲ್ ಇರುತ್ತದಲ್ಲ, ಆ ಓವ್ಯೂಲ್ಗೆ ರೀಚ್ ಆಗ್ತದೆ ಪೋಲನ್ ಟ್ಯೂಬ್. ಓಕೆ, ಸೊ ಇದು ಹೇಗಾಗತ್ತೆ ಅಂತ ನೋಡೋದಾದರೆ, ವೆನ್ ಎವರ್ ದ ಪೋಲನ್ ಗ್ರೇನ್ಸ್ ಫಾಲ್ ಆನ್ ದ ಸ್ಟಿಗ್ಮಾದ ಮೇಲೆ ಬಿದ್ದಾಗ ಈ ಸ್ಟಿಗ್ಮಾದಲ್ಲಿ ಒಂದು ಕೆಮಿಕಲ್ ಇರ್ತದೆ, ಎಸ್ಪೆಷಲಿ ಶುಗರ್. ಓಕೆ, ಸೊ ಈ ಶುಗರ್ ಅಥವಾ ಕೆಮಿಕಲ್ನ ಈ ಒಂದು ಪೋಲನ್ ಗ್ರೇನು ಐಡೆಂಟಿಫೈ ಮಾಡುತ್ತೆ. ಅಥವಾ ಸೆಲ್ಫ್ ನಾನ್ ಸೆಲ್ಫ್ ಅಂತ ಒಂದು ಇಂಟ್ರಾಕ್ಷನ್ ಆಗುತ್ತೆ ಅಲ್ಲಿ. ಈ ಕೆಮಿಕಲ್ ಇಂಟ್ರಾಕ್ಷನ್ನ ಒಂದು ಭಾಗವಾಗಿ ಅದು ಸೇಮ್ ಕೈಂಡ್ ಆಫ್ ಅಥವಾ ಸೇಮ್ ಸ್ಪೀಸೀಸ್ನ ಪೋಲನ್ ಗ್ರೇನ್ ಆಗಿದ್ದಾಗ ಕೆಮಿಕಲ್ ಇಂಟ್ರಾಕ್ಷನ್ ನಡೀತದೆ. ಆ ಕೆಮಿಕಲ್ ಇಂಟ್ರಾಕ್ಷನ್ ಆದಮೇಲೆ ಆ ಶುಗರನ್ನು ಯೂಸ್ ಮಾಡಿಕೊಂಡು ಪೋಲನ್ ಗ್ರೇನು ಜರ್ಮಿನೇಷನ್ ಆಗುತ್ತೆ. ಜರ್ಮಿನೇಷನ್ ಆಗಿ ಒಂದು ಟ್ಯೂಬ್ ಪ್ರೊಡ್ಯೂಸ್ ಮಾಡಿ ಓವ್ಯೂಲ್ಗೆ ಅದನ್ನು ರೀಚ್ ಮಾಡಿಸುತ್ತೆ. ಸೊ ಈ ಸ್ಟಿಗ್ಮಾ ಮತ್ತು ಪೋಲನ್ ಗ್ರೇನ್ ನಡುವೆ ಇರತಕ್ಕಂತಹ ಇಂಟ್ರಾಕ್ಷನ್ ಆ್ಯಕ್ಚುಲಿ ಕೆಮಿಕಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ ನಾವು, ಅಥವಾ ಕೆಮಿಕಲ್ ಡೈಲಾಗ್ ಅಂತಲೂ ಕರೀತಾರೆ. ಈ ಕೆಮಿಕಲ್ ಇಂಟ್ರಾಕ್ಷನ್ ಆಗಿರೋದ್ರಿಂದ ಇದು ಕೆಮಿಕಲ್ಸ್ಗೆ ಸಂಬಂಧಿಸಿರೋದ್ರಿಂದ ಇಂಥ ಮೂಮೆಂಟನ್ನು ಕೀಮೋಟ್ರೋಪಿಸಮ್ ಅಂತ ಕರಿತೀವಿ. ಓಕೆ, ಸೊ ಕೆಮಿಕಲ್ ರೂಪದಲ್ಲಿ ಇಂಟ್ರಾಕ್ಟ್ ಆಗೋದಕ್ಕೆ ಸೊ ಕೀಮೋಟ್ರೋಪಿಸಮ್ ಇಸ್ ದ ರೈಟ್ ಆನ್ಸರ್.
What about phototropism? Phototropism is the response of plants towards light. Okay, so what about geotropism? Response of plants towards gravity. Okay, towards or away from gravity. Okay. What about hydrotropism? Response of plants towards water. Okay, so ಈ ಜಿಯೋಟ್ರೋಪಿಸಮ್ ಅಂತ ಬಂದಾಗ ಇದರಲ್ಲಿ ಎರಡು ಥರ ಬರ್ತದೆ, ಪಾಸಿಟಿವ್ಲಿ ಜಿಯೋಟ್ರೋಫಿಕ್ ಆ್ಯಂಡ್ ನೆಗೆಟಿವ್ಲಿ ಜಿಯೋಟ್ರೋಫಿಕ್. ಓಕೆ, ಸೊ ರೂಟ್ಸ್ ಆರ್ ಪಾಸಿಟಿವ್ಲಿ ಜಿಯೋಟ್ರೋಫಿಕ್, ಯಾಕಂದ್ರೆ ಅವು ಭೂಮಿ ಕಡೆಗೆ ಅಥವಾ ಗ್ರಾವಿಟೇಷನಲ್ ಪವರ್ ಯಾವ ಕಡೆಗಿದೆ ಆ ಕಡೆಗೆ ಬೆಳೀತಾ ಹೋಗ್ತದೆ. ಇನ್ನು ಸ್ಟೆಮ್ಮು ಅದು ಅಬೋವ್ ದಿ ಗ್ರೌಂಡ್ ಬೆಳೀತಾ ಹೋಗುತ್ತೆ, ಅಪೋಸಿಟ್ ಟು ದ ಗ್ರಾವಿಟೇಷನಲ್ ಫೋರ್ಸು, ಹಾಗಾಗಿ ಅದು ನೆಗೆಟಿವ್ ಜಿಯೋಟ್ರೋಫಿಕ್ ಅಂತ ಕರಿತೀವಿ. ಸೊ ಈ ರೀತಿ ಟ್ರೋಫಿಕ್ ಮೂಮೆಂಟ್ಸ್ ಬಗ್ಗೆ ಕಾನ್ಸೆಪ್ಟನ್ನು ತಿಳ್ಕೊಂಡಿದ್ರೆ ಒಂದು ಈ ಥರ ಕ್ವಶನ್ ಬಂದರೆ ಆನ್ಸರ್ ಮಾಡ್ಬೋದು. ಓಕೆ, ದೆನ್ 75th ಕ್ವಶನ್ಗೆ ಹೋಗೋದಾದರೆ, ಎ ಗ್ರೂಪ್ ದಟ್ ಕಂಟೈನ್ಸ್ ಓನ್ಲಿ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಮಾಂಗ್ ದ ಫಾಲೋಯಿಂಗ್. ಓಕೆ, ಸೊ ಇಲ್ಲಿ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ಗಳು ಯಾವುವು ಅಂತ ಕೇಳಿದೆ. ವಾಟ್ ಈಸ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್? ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಕೆನ್ ಬಿ ಡಿಗ್ರೇಡೆಡ್ ಬೈ ದಿ ಆರ್ಗ್ಯಾನಿಸಮ್ಸ್. ಲೈಕ್ ಡಿಗ್ರೇಡೇಷನ್ಗೆ ಒಳಪಡುತ್ತೆ, ಲೈಕ್ ಬ್ಯಾಕ್ಟೀರಿಯಾ, ಫಂಗಸ್, ಇದರಿಂದ ಡಿಗ್ರೇಡೇಷನ್ಗೆ ಒಳಪಟ್ಟರೆ ಅದನ್ನ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸೊ ಅಂತಹ ಸಬ್ಸ್ಟೆನ್ಸಸ್ ಯಾವುದು ಅಂತ ಮೂರು ಸಬ್ಸ್ಟೆನ್ಸ್ ಇರುವ ಒಂದು ಗ್ರೂಪನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೂರೂ ಕೂಡ ಬಯೋಡಿಗ್ರೇಡಬಲ್ ಆಗಿರುವಂತಹ ಆಪ್ಷನ್ ಯಾವುದು ಅಂತ ನೋಡೋದಾದರೆ, ಫಸ್ಟ್ ಆಪ್ಷನ್ ನೋಡಿ, ಪಾಲಿಥೀನ್, ವುಡ್, ಲೆದರ್. ಸೊ ಇಲ್ಲಿ ಪಾಲಿಥೀನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ವುಡ್ಡು, ಲೆದರು ಬಯೋಡಿಗ್ರೇಡಬಲ್ಲು, ಆದರೆ ಈ ಪಾಲಿಥೀನ್ ಇದೆಯಲ್ಲ, ದಿಸ್ ಈಸ್ ನಾನ್ ಬಯೋಡಿಗ್ರೇಡಬಲ್. ಹಾಗಾಗಿ ನಮಗೆ ಬಯೋಡಿಗ್ರೇಡಬಲ್ ಅಷ್ಟೇ ಬೇಕಾಗಿರೋದ್ರಿಂದ ಇದು ರೈಟ್ ಆನ್ಸರ್ ಆಗಲ್ಲ. ವಾಟ್ ಅಬೌಟ್ ಸೆಕೆಂಡ್ ಆಪ್ಷನ್, ಲೆದರ್, ಡಿಟರ್ಜೆಂಟ್, ಪ್ಲಾಸ್ಟಿಕ್. ಲೆದರ್ ಬಯೋಡಿಗ್ರೇಡಬಲ್, ಪ್ಲಾಸ್ಟಿಕ್ ಈಸ್ ನಾನ್ ಬಯೋಡಿಗ್ರೇಡಬಲ್, ಆ್ಯಂಡ್ ಡಿಟರ್ಜೆಂಟ್ ಈಸ್ ಆಲ್ಸೋ ನಾನ್ ಬಯೋಡಿಗ್ರೇಡಬಲ್. ಹಾಗಾಗಿ ಇದು ಆಪ್ಷನ್ ಆಗಲ್ಲ. ವಾಟ್ ಅಬೌಟ್ ಆಪ್ಷನ್ ಸಿ, ವುಡ್. ವುಡ್ ಕ್ಯಾನ್ ಬಿ ಡಿಗ್ರೇಡೆಡ್, ಸೊ ಇಟ್ ಈಸ್ ಬಯೋಡಿಗ್ರೇಡಬಲ್. ಗ್ರಾಸ್ biodegradable, leather biodegradable. So option C is the right answer, where it contains all biodegradable substances. What about D? D ನಲ್ಲಿ ಮೂರು ಆಪ್ಷನ್ ಇದೆ, ಪೇಪರ್, ಬೆಕಲೈಟ್, ಗ್ರಾಸ್. ಓಕೆ, ಪೇಪರ್ ಇದೆಲ್ಲ ಇದು ಬಯೋಡಿಗ್ರೇಡಬಲ್, ಗ್ರಾಸ್ ಕೂಡ ಬಯೋಡಿಗ್ರೇಡಬಲ್. ಆದರೆ ಈ ಬೆಕಲೈಟ್ ಇದೆಲ್ಲ, ಬೆಕಲೈಟ್ ಇಸ್ ನಥಿಂಗ್ ಬಟ್ ಅದೊಂದು ಪ್ಲಾಸ್ಟಿಕ್ ಅದು. ಓಕೆ, ಆ್ಯಕ್ಚುಲಿ ಇದನ್ನು ಫಸ್ಟ್ ಪ್ಲಾಸ್ಟಿಕ್ ಒಂದು ಸಿಂಥೆಟಿಕ್ ಮೆಟೀರಿಯಲ್ಸಿಂದ ಪ್ರಿಪೇರ್ ಮಾಡಿರೋ ಪ್ಲಾಸ್ಟಿಕ್ ಇದು, ಸಿಂಥೆಟಿಕ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ಹಾಗಾಗಿ ಇದು ಪ್ಲಾಸ್ಟಿಕ್ ಈಸ್ ನಾನ್ ಬಯೋಡಿಗ್ರೇಡಬಲ್. ಸೊ ಈ ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 76th ಕ್ವಶನ್ಗೆ ಹೋಗೋಣ. ದ ಪಾರ್ಟ್ ಆಫ್ ಹ್ಯೂಮನ್ ಬ್ರೈನ್ ದಟ್ ಕಂಟ್ರೋಲ್ಸ್ ದ ಇನ್ವಾಲಂಟರಿ ಆಕ್ಷನ್ಸ್ ಲೈಕ್ ಸಲೈವೇಷನ್ ಆ್ಯಂಡ್ ಬ್ಲಡ್ ಪ್ರೆಷರ್. ಓಕೆ, ಸಲೈವೇಷನ್ನು, ಬ್ಲಡ್ ಪ್ರೆಷರು ಇದನ್ನೆಲ್ಲ ಕಂಟ್ರೋಲ್ ಮಾಡುವ ಹ್ಯೂಮನ್ ಬ್ರೈನಿನ ಪಾರ್ಟ್ ಯಾವುದು ಅಂತ. ಸೊ ಹಿಯರ್ ಆನ್ಸರ್ ಈಸ್ ಮೆಡುಲಾ. ಓಕೆ, ಎಲ್ಲಿದೆ ಮೆಡುಲಾ? ಮೆಡುಲಾ ಈಸ್ ಅ ಪಾರ್ಟ್ ಆಫ್ ಹೈಂಡ್ ಬ್ರೈನ್. ನಮ್ಮ ಬ್ರೈನಿನ ಹೈಂಡ್ ಬ್ರೈನ್ ಅಲ್ಲಿ ಬರ್ತದೆ ಮೆಡುಲಾ. ಅದು ಏನು ಕಂಟ್ರೋಲ್ ಮಾಡ್ತದೆ? ಲೈಕ್ ಏನು ಇನ್ವಾಲಂಟ್ರಿ ಆಕ್ಷನ್ಸ್ ಅಂದರೆ ಏನು? ದ ಆಕ್ಷನ್ಸ್ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ನಮ್ಮ ವಿಲ್ಲಿನ ಕಂಟ್ರೋಲಲ್ಲಿ ಇಲ್ಲದೆ ಇರತಕ್ಕಂಥ ಆಕ್ಷನ್ಸನ್ನು ಇನ್ವಾಲಂಟ್ರಿ ಆಕ್ಷನ್ಸ್ ಅಂತೀವಿ. ಲೈಕ್ ಸಲೈವೇಷನ್ನು, ಬ್ಲಡ್ ಪ್ರೆಷರ್, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ಬ್ರೈನಲ್ಲಿರುವ ಮೆಡುಲಾ ಕಂಟ್ರೋಲ್ ಮಾಡ್ತಾ ಇರ್ತದೆ. ವಾಟ್ ಅಬೌಟ್ ಪಾನ್ಸ್? ಪಾನ್ಸ್ ಆ್ಯಕ್ಚುಲಿ ಇದು ಫೇಶಿಯಲ್ ಎಕ್ಸ್ಪ್ರೆಷನ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ಓಕೆ, ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ಸು ಮತ್ತು ಸೆರೆಬೆಲ್ಲಮನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತದೆ, ಸೆರೆಬೆಲ್ಲಮನ್ನು. ಓಕೆ, ಸೊ ಈ ರೀತಿ ಲೈಕ್ ಬೈಟಿಂಗು, ಚಿವಿಂಗು, ಓಕೆ, ಇವನ್ನೆಲ್ಲ ಕಂಟ್ರೋಲ್ ಮಾಡ್ತದೆ ಪಾನ್ಸ್. ಬೈಟಿಂಗ್, ಚಿವಿಂಗ್ ಇವೆಲ್ಲ. ವಾಟ್ ಅಬೌಟ್ ಸೆರೆಬ್ರಮ್? ಸೆರೆಬ್ರಮ್ ಇಸ್ ದ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ದೆನ್ ವಾಟ್ ಅಬೌಟ್ ಸೆರೆಬೆಲ್ಲಮ್? ಸೆರೆಬೆಲ್ಲಮ್ ಇಟ್ ಇಸ್ ಅಪೋಸಿಟ್ ಟು ಮೆಡುಲಾ. ಓಕೆ, ಇದು ಹೇಗೆ ಇನ್ವಾಲಂಟ್ರಿ ಆ್ಯಕ್ಷನ್ಸನ್ನು ಕಂಟ್ರೋಲ್ ಮಾಡ್ತದೋ, ಸೆರೆಬೆಲ್ಲಮು ವಾಲಂಟ್ರಿ ಆ್ಯಕ್ಷನ್ಸನ್ನು ನೋಡ್ಕೊಳ್ತಾ ಇರ್ತದೆ. ವಾಲಂಟರಿ ಆ್ಯಕ್ಷನ್ಸ್ ಅಂದರೆ ಏನು? ಲೈಕ್ ರನ್ನಿಂಗು, ವಾಕಿಂಗು, ಈ ಥರ. ಇದಾದಮೇಲೆ ಇಟ್ ಆಲ್ಸೋ ಕಂಟ್ರೈನ್ ದ ಬಾಡಿ ಪೋಸ್ಚರ್, ನಮ್ಮ ಬಾಡಿಯ ಪೋಸ್ಚರನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ಓಕೆ, ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಸೆರೆಬೆಲ್ಲಮ್. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 77th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಯಾವುದು ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಪಾರ್ಟ್ ಅಲ್ಲ ಅಂತ ಕೇಳಿದ್ರು. ಓಕೆ, ಸೊ ಆಪ್ಷನ್ ಎ ನೋಡಿ,
ಆಪ್ಷನ್ ಏನಿದೆ, ಓವರಿ ಇದೆ. ಸೊ ಓವರಿ ಆ್ಯಕ್ಚುಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಎರಡು ಇರ್ತದೆ, ಪೇರ್ ಆಫ್ ಓವರಿ ಇರ್ತದೆ. ಯೂಟ್ರಸ್ ಇರುತ್ತೆ. ಓಕೆ, ಸೊ ಇದಾದಮೇಲೆ ವ್ಯಾಸ್ ಡಿಫರೆನ್ಸ್ ಇರೋದಿಲ್ಲ. ವ್ಯಾಸ್ ಡಿಫರೆನ್ಸ್ ಇಸ್ ಪ್ರೆಸೆಂಟ್ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಸೊ ವಾಟ್ ಅಬೌಟ್ ಫೆಲೋಪಿಯನ್ ಟ್ಯೂಬ್? ಫೆಲೋಪಿಯನ್ ಟ್ಯೂಬ್ ಇಸ್ ಪ್ರೆಸೆಂಟ್ ಇನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದೇ ಕ್ವಶನನ್ನು ಫಂಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಬೋದಲ್ಲ. ಯಾವುದೋ ಒಂದು ಫಂಕ್ಷನ್ ಕೊಟ್ಬಿಟ್ಟು ಈ ಕೆಳಗನೆ ಯಾವ ಪಾರ್ಟ್ ಆ ಫಂಕ್ಷನನ್ನು ಮಾಡುತ್ತೆ ಅಂತ ಸಿಂಪಲಾಗಿ ನೋಡ್ತಾ ಹೋಗೋದಾದರೆ, ಓವರಿ ಏನಾಗುತ್ತೆ, ಇದು ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ, ಫಿಮೇಲ್ ಗ್ಯಾಮೆಟನ್ನು, ಎಗ್ ಅಥವಾ ಓವಮನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ವಾಟ್ ಅಬೌಟ್ ಯೂಟ್ರಸ್? ಯೂಟ್ರಸ್ಸು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಎಗ್ಗನ್ನು ಮಾಡ್ತಾ ಇರ್ತದೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಎಗ್ ಅಂದರೆ ಎಗ್ ಫರ್ಟಿಲೈಸ್ ಆದರೆ ಅದು ಬಂದು ಇಂಪ್ಲಾಂಟೇಷನ್ ಆಗುತ್ತೆ ಯೂಟ್ರಸ್ಸಲ್ಲಿ. ಅಲ್ಲಿ ಜೆಸ್ಟೇಷನ್ ಪೀರಿಯಡ್ ಕಂಪ್ಲೀಟ್ ಆಗೋವರೆಗೂ ಅದು ಫರ್ಟಿಲೈಸ್ಡ್ ಎಗ್ಗು ಎಂಬ್ರಿಯೋ ಆಗಿ ಬೇಬಿಯಾಗಿ ಡೆವಲಪ್ ಆಗೋವರೆಗೂ ಯೂಟ್ರಸ್ಸಲ್ಲೇ ಇರುತ್ತೆ. ಓಕೆ, ಇನ್ನು ವಾಟ್ ಅಬೌಟ್ ಫೆಲೋಪಿಯನ್ ಟ್ಯೂಬ್? ಫೆಲೋಪಿಯನ್ ಟ್ಯೂಬ್ ಏನು ಮಾಡುತ್ತೆ ಅಂದರೆ ಓವರಿ ಪ್ರೊಡ್ಯೂಸ್ ಮಾಡಿರುವ ಎಗ್ಗನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಎಲ್ಲಿಗೆ? ಯೂಟ್ರಸ್ಸಿಗೆ. ಈಗ ಟ್ರಾನ್ಸ್ಪೋರ್ಟ್ ಆಫ್ ಓವಾ ಎಲ್ಲಿಂದ ಎಲ್ಲಿಗೆ? ಫ್ರಮ್ ಓವರಿ ಟು ಯೂಟರಸ್. ಈವನ್ ಫರ್ಟಿಲೈಸೇಷನ್ ಕೂಡ ಫೆಲೋಪಿಯನ್ ಟ್ಯೂಬಲ್ಲೇ ಆಗುತ್ತೆ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್. ಸೊ 77th ಕ್ವಶನ್ ಆಯಿತು. ಇನ್ನು 78th ಕ್ವಶನ್ಗೆ ಹೋಗೋಣ. ದ ಮೇನ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಈಸ್ ಟು ಹೋಲ್ಡ್ ರೈನ್ ವಾಟರ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಯೂಸ್ ವಾಟರ್ ಫಾರ್ ಇರಿಗೇಷನ್, ಯೂಸ್ ವಾಟರ್ ಫಾರ್ ಫಿಶ್ ಫಾರ್ಮಿಂಗ್, ರೀಚಾರ್ಜ್ ದ ಗ್ರೌಂಡ್ ವಾಟರ್. ಸೊ ಇಲ್ಲಿ ದಿಸ್ ಕ್ವಶನ್ ಈಸ್ ಅಬೌಟ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್. ಇಸ್ ನಥಿಂಗ್ ಬಟ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ರೈನ್ ವಾಟರ್ನ ಯಾಕೆ ಸಂಗ್ರಹಣೆ ಮಾಡ್ತೀವಿ, ಯಾಕೆ ಹಾರ್ವೆಸ್ಟ್ ಮಾಡ್ತೀವಿ ಅಂತ. ಓಕೆ, ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಯೂಶಲಿ ನಾವು ರೈನ್ ವಾಟರ್ನ ಸೇವ್ ಮಾಡಿ ಬೇರೆ ಬೇರೆ ಪರ್ಪಸ್ಗಳಿಗೆ ಯೂಸ್ ಮಾಡ್ಕೊತೀವಿ. ಲೈಕ್ ರೈನ್ ವಾಟರ್ನ ಸರ್ಫೇಸ್ ಆಫ್ ಅರ್ತ್ ಮೇಲೆ ಉಳಿಸ್ಕೊತೀವಿ, ಅದಾದಮೇಲೆ ಇರಿಗೇಷನ್ಗೆ ಅದನ್ನ ಯೂಸ್ ಮಾಡ್ಕೊತೀವಿ, ಫಿಶ್ ಫಾರ್ಮಿಂಗಿಗೆ ಯೂಸ್ ಮಾಡ್ಕೋಬಹುದು. ಓಕೆ, ಗ್ರೌಂಡ್ ವಾಟರ್ ರೀಚಾರ್ಜ್ಗೂ ಯೂಸ್ ಮಾಡ್ಕೋಬೋದು. ಆದರೆ ಇಲ್ಲಿ ಕೇಳಿರೋದವರು ಮೇನ್ ಪರ್ಪಸ್ ಅಂತ. ಸೊ ಹಾಗಾಗಿ ಮೇನ್ ಪರ್ಪಸ್ ಯಾವುದು ಅಂತಂದರೆ, ಸೊ ರೀಚಾರ್ಜ್ ದ ಗ್ರೌಂಡ್ ವಾಟರ್ ಅಂದರೆ ವಾಟರ್ನ ಹಾರ್ವೆಸ್ಟ್ ಮಾಡಿ ಮತ್ತೆ ನಾವು ಇಂಗು ಗುಂಡಿಗಳ ಮೂಲಕ ಡ್ರೈನ್ಸ್ ಮೂಲಕ ನಾವು ಮತ್ತೆ ಅಂಡರ್ಗ್ರೌಂಡಿಗೆ ಅದನ್ನ ಕಳಿಸ್ತೀವಿ. ಹಾಗಾಗಿ ರೀಚಾರ್ಜ್ ದ ಗ್ರೌಂಡ್ ವಾಟರ್ ಇಸ್ ದ ಮೇನ್ ಪರ್ಪಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್. 79th ಕ್ವಶನ್ಗೆ ಹೋಗೋಣ. A pure tall pea plant, capital T, is crossed with a short pea plant, small t. The ratio of pure tall pea plant to the short pea plant produced in F2 generation is 3:1, 1:1, 1:3 and 2:1. Okay, so ಇಲ್ಲಿ ನೋಡಿ, this is about the cross between two plants. Genetics ಅಲ್ಲಿ ಬರ್ತದೆ ಇದು. Okay, so ಯಾವ್ಯಾವ ಪ್ಲಾಂಟ್ ನಡುವೆ ಕ್ರಾಸ್ ನಡೀತಾ ಇದೆ? ಕ್ಯಾಪಿಟಲ್ ಟಿ, ದಟ್ ಈಸ್ ಪ್ಯೂರ್ ಟಾಲ್ ಪ್ಲಾಂಟ್. ಓಕೆ, ಮತ್ತು ಸ್ಮಾಲ್ ಟಿ ದಟ್ ಈಸ್ ಶಾರ್ಟ್ ಪೀ ಪ್ಲಾಂಟ್. ಇದು ಪ್ಯೂರ್ ಟಾಲ್, ದಟ್ ಈಸ್ ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂತೀವಿ. ಇಲ್ಲಿ ಹೋಮೋಸೈಗಸ್ ಇದೆ, ಒಂದು ಪ್ಯೂರ್ ಟಾಲ್, ಒಂದು ಪ್ಯೂರ್ ಶಾರ್ಟ್. ಓಕೆ, ಎರಡು ಪ್ಲಾಂಟ್ಗಳ ನಡುವೆ ಇಲ್ಲಿ ಏನಾಗುತ್ತೆ? ಕ್ರಾಸ್ ಆಗ್ತದೆ. ಕ್ರಾಸ್ ಆದಾಗ ಅದರಿಂದ ಬರುವಂಥ ಆಫ್ ಸ್ವಿಂಗ್ಸ್ ಏನಾಗಿರುತ್ತೆ ಅಂತ ನೋಡೋಣ. ಸೊ ಈ ಪೇರೆಂಟ್ಸ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಈ ರೀತಿ ಗ್ಯಾಮೆಟ್ಸ್ ಇರ್ತದೆ. ಸೊ ಈ ಗ್ಯಾಮೆಟ್ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗಿ ಅದರಿಂದ ಒಂದು ನ್ಯೂ ಪ್ಲಾಂಟ್ ಬರ್ತದೆ. ಅದರಲ್ಲಿ ಆ ಪ್ಲಾಂಟನ್ನು ನಾವು ಟಿ ಅಂತ ಹೇಳ್ತೀವಿ. ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಓಕೆ, ವಾಟ್ ಅಬೌಟ್ ದಿಸ್ ಈಸ್ ಆ್ಯಕ್ಚುಲಿ F1 ಜನರೇಷನ್. ಅವ್ರು ಕೇಳಿರೋದಿಲ್ಲೇನು? F2 ಜನರೇಷನನ್ನು ಕೇಳಿದ್ದಾರೆ. F2. ಓಕೆ, ಅಂದರೆ F1 ಮತ್ತೆ ಕ್ರಾಸ್ ಮಾಡೋಣ ನಾವು. F1 ಇಂಟು F1 ಮಾಡೋದಾದರೆ F2 ಬರುತ್ತೆ ಮತ್ತೆ. F1 ಇಂಟು F1. ಸೊ ವಾಟ್ ಈಸ್ F1 ಇಂಟು F1? ದಟ್ ಈಸ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ದಟ್ ಈಸ್ F1 ಹೈಬ್ರಿಡ್. ಮತ್ತು ಅದನ್ನೇ ಇನ್ನೊಂದು F1 ಜೊತೆ ಕ್ರಾಸ್ ಮಾಡಿದಾಗ ಅದು ಎರಡು ರೀತಿ ಗ್ಯಾಮೆಟನ್ನು ಪಾಸಿಬಿಲಿಟಿ ಇದೆ. ಕ್ಯಾಪಿಟಲ್ ಟಿ ಗ್ಯಾಮೆಟ್ ವಿತ್ ಕ್ಯಾಪಿಟಲ್ ಟಿ, ಆ್ಯಂಡ್ ಇದು ಕೂಡ ಅಷ್ಟೇ, ಎರಡು ರೀತಿ ಗ್ಯಾಮೆಟ್ಸ್ ಪಾಸಿಬಿಲಿಟಿ ಇದೆ. ಇವೆರಡು ಕ್ಲಬ್ ಆದಾಗ ನಮಗೆ 4 ರೀತಿ ಪ್ಲಾಂಟ್ಸ್ ಬರ್ತದೆ, ಅಂದರೆ 4 ಆಫ್ ಸ್ಪ್ರಿಂಗ್ಸ್ ಬರ್ತದೆ. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಆ್ಯಂಡ್ ಸ್ಮಾಲ್ ಟಿ.
So these are the possible offsprings in F2 generation. Okay, what about this? This is F2 generation. ಇಲ್ಲಿ ನೋಡಿ ಅವ್ರೇನು ಕೇಳಿದ್ದಾರೆ, ರೇಷಿಯೋ ಕೇಳಿದ್ದಾರೆ. ಯಾವ್ಯಾವ್ದರ ರೇಷಿಯೋ ಕೇಳಿದ್ದಾರೆ ಅಂದರೆ ರೇಷಿಯೋ ಆಫ್ ಪ್ಯೂರ್ ಟಾಲ್ ಪೀ ಪ್ಲಾಂಟ್. ಅಂದರೆ ಪ್ಯೂರ್ ಟಾಲ್ ಪೀ ಪ್ಲಾಂಟ್ ಎಷ್ಟಿದೆ ನೋಡಿ. ಪ್ಯೂರ್ ಟಾಲ್ ಅಂದರೆ ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಟಿ ಇರಬೇಕು. ಸೊ ಅದು ಒಂದೇ ಇದೆ ಇಲ್ಲಿ. ದಿಸ್ ಇಸ್ ಪ್ಯೂರ್ ಟಾಲ್. ಎಷ್ಟಿದೆ? ಒಂದಿದೆ. ಓಕೆ, ವಾಟ್ ಅಬೌಟ್ ಅನದರ್ ಒನ್? ಟು ದ ಶಾರ್ಟ್ ಪೀ ಪ್ಲಾಂಟ್. ಶಾರ್ಟ್ ಪೀ ಪ್ಲಾಂಟ್ ಯಾವುದಿದೆ ನೋಡೋದಾದರೆ ಡಾಮಿನೆಂಟ್ ಎಸಿಸ್ ನೋಡ್ಕೊಂಡ್ರೆ ಇದು ಟಾಲ್ ಇದೆ, ಇದು ಟಾಲ್ ಇದೆ, ಇದು ಟಾಲ್ ಇದೆ, ಹೆಟ್ರೋಸೈಗಸ್ ಟಾಲ್. ಬಟ್ ಇದು ಹೋಮೋಸೈಗಸ್ ಡ್ವಾರ್ಫ್ ಪ್ಲಾಂಟ್ ಇದೆ, ಅಂದರೆ ಶಾರ್ಟ್ ಪ್ಲಾಂಟ್ ಇದೆ. ಸೊ ಒಂದಿದೆ ಶಾರ್ಟ್ ಪೀ ಪ್ಲಾಂಟ್. ಎಷ್ಟು? ಒಂದು. ಸೊ ಅದೊಂದಿದೆ, ಅದೊಂದಿದೆ. 1:1 ಅಂತ ಹೇಳ್ತೀವಿ ನಾವು. ಸೊ ಆಗ ರೇಷಿಯೋ ನೋಡೋದಾದರೆ 1:1 ಇಸ್ ದ ಆನ್ಸರ್. ವಾಟ್ ಅಬೌಟ್ 3:1? 3:1 ಕೂಡ ರೈಟ್ ಆಗುತ್ತೆ. ಬಟ್ ಯಾವಾಗ ಕ್ವಶನಲ್ಲಿ F2 ಜನರೇಷನಲ್ಲಿ ಬರುವಂತಹ ಆಫ್ ಸ್ಪ್ರಿಂಗಿನ ರೇಷಿಯೋ ಎಷ್ಟು ಅಂತ ಜನರಲಾಗಿ ಕೇಳಿದ್ರೆ ಅವಾಗ 3:1 ಬರುತ್ತೆ. ಆದರೆ ಯಾಕಂದರೆ 3 ಟಾಲ್ ಪ್ಲಾಂಟ್ಸ್ ಇರುತ್ತೆ, ಒಂದು ಶಾರ್ಟ್ ಪ್ಲಾಂಟ್ ಇರುತ್ತೆ. ಬಟ್ ಇಲ್ಲಿ ಕೇಳಿರೋದು ಪ್ಯೂರ್ ಟಾಲು ಮತ್ತು ಶಾರ್ಟ್ ಪೀ ಪ್ಲಾಂಟನ್ನು ನೋಡೋದಾದರೆ ಪೇರೆಂಟ್ಸಿಗೆ ಸಂಬಂಧಿಸಿದ ಥರನೇ ಇಲ್ಲಿ 1:1 ರೇಷಿಯೋ ಬರುತ್ತೆ. ಸೊ ಆಪ್ಷನ್ ಪಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದ 80th question, which is the last question in the model paper 2. The wings of bat and pigeon are the examples of analogous organs, vestigial organs, homologous organs, adaptive organs. Okay, so ಇಲ್ಲಿ ನಾವು ನೋಡೋದಾದರೆ ಏನು ಕೇಳಿದರೆ ಎರಡು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ವಿಂಗ್ಸ್ ಆಫ್ ಬ್ಯಾಟ್, ವಿಂಗ್ಸ್ ಆಫ್ ಬ್ಯಾಟ್ ಜೊತೆಗೆ ಪಿಜನ್. ಇಲ್ಲಿ ದ ಕ್ವಶನ್ ಈಸ್ ಅಬೌಟ್ ವಿಂಗ್ಸ್. ಓಕೆ, ಸೊ ವಿಂಗ್ಸ್ ಆಫ್ ಬ್ಯಾಟ್ ಆ್ಯಂಡ್ ವಿಂಗ್ಸ್ ಆಫ್ ಪಿಜನ್. ಬ್ಯಾಟಿನ ವಿಂಗ್ಸ್ ಹೇಗಿರುತ್ತೆ? ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಕಿನ್ ಆ್ಯಕ್ಚುಲಿ. ಪಿಜನಿನ ವಿಂಗ್ಸ್ ಅಂದರೆ ಬರ್ಡ್ಸಿನ ವಿಂಗ್ಸ್ ಹೇಗಿರುತ್ತೆ? ಇಟ್ ಈಸ್ ಮೇಡ್ ಅಪ್ ಆಫ್ ಫೆದರ್ಸ್. ಓಕೆ, ಸೊ ಸ್ಟ್ರಕ್ಚರಿಗೆ ನೋಡಿಕೊಂಡ್ರೆ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಸ್ಕಿನ್ನಿಂದ ಅಷ್ಟೇ ಆಗಿರುತ್ತೆ, ಇದು ಫೆದರ್ಸಿಂದ ಆಗಿರುತ್ತೆ ಸ್ಟ್ರಕ್ಚರ್. ವಾಟ್ ಅಬೌಟ್ ಫಂಕ್ಷನ್? ಓಕೆ, ಸೊ ಬ್ಯಾಟಲ್ಲಿ ವಿಂಗ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಫ್ಲೈಟಿಗೆ ಯೂಸ್ ಆಗುತ್ತೆ, ಹಾರೋದಕ್ಕೆ. ಪಿಜನಲ್ಲಿ ಏನಕ್ಕೆ ಯೂಸ್ ಮಾಡ್ತವೆ? ಅವು ಕೂಡ ಹಾರೋದಕ್ಕೆ ಯೂಸ್ ಮಾಡ್ತವೆ. ದ ಮೇನ್ ಪರ್ಪಸ್ ಆಫ್ ವಿಂಗ್ಸ್ ಇಸ್ ಟು ಫ್ಲೈಟ್. ಓಕೆ, ಹಾಗಾದರೆ ಇಲ್ಲಿ ನೋಡಿ ಸ್ಟ್ರಕ್ಚರು, ಇದು ಸ್ಕಿನ್ನು, ಇದು ಫೆದರು ಅಂದರೆ ಡಿಫ್ರೆಂಟ್ ಇದೆ. ವಾಟ್ ಅಬೌಟ್ ಫಂಕ್ಷನ್? ಇದು ಫ್ಲೈಟ್ ಇದೆ, ಇದು ಫ್ಲೈಟ್ ಇದೆ, ಹಾಗಾಗಿ ಸೇಮ್ ಇದೆ. ಸೊ ದ ಆರ್ಗನ್ಸ್ ವಿತ್ ಡಿಫ್ರೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಸೇಮ್ ಫಂಕ್ಷನ್ ಓಕೆ ಆರ್ ಕಾಲ್ಡ್ ಎಂಥ ಆರ್ಗನ್ಸ್ ಅಂತ ಕರಿತೀವಿ? ಅನಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ ಅದನ್ನು. ಅನಲಾಗಸ್ ಆರ್ಗನ್ಸ್. ವಾಟ್ ಆರ್ ಅನಲಾಗಸ್ ಆರ್ಗನ್? ದ ಆರ್ಗನ್ಸ್ ವಿಚ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರ್, ಸೇಮ್ ಫಂಕ್ಷನ್ ಆರ್ ಕಾಲ್ಡ್ ಅನಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಅನಲಾಗಸ್ ಆರ್ಗನ್ಗೆ. ವಾಟ್ ಅಬೌಟ್ ಆಪ್ಷನ್ ಬಿ, ವೆಸ್ಟಿಜಿಯಲ್ ಆರ್ಗನ್ಸ್? ಓಕೆ, ಅದೇ ನಿಮ್ಮ ಸಿಲೆಬಸ್ಗಿಲ್ಲ. ಹೋಮೋಲಾಗಸ್ ಆರ್ಗನ್ಸ್ ಅಂತ ನೋಡೋದಾದರೆ ಹೋಮೋಲಾಗಸ್ ಆರ್ಗನ್ಸ್ ನಿಮ್ಮ ಸಿಲೆಬಸ್ಗಿದೆ. ಸೊ ದ ಆರ್ಗನ್ಸ್ ಅಪೋಸಿಟ್ ಟು ಅನಲಾಗಸ್ ಆರ್ಗನ್ಸ್. ಇದು ಇಲ್ಲಿ ಏನಾಗಿದೆ, ಇಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ ಇದೆಯಲ್ಲ, ಇಲ್ಲಿ ಸೇಮ್ ಸ್ಟ್ರಕ್ಚರ್ ಇರ್ತದೆ, ಸೇಮ್ ಆರಿಜಿನ್ ಇರುತ್ತೆ, ಬಟ್ ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಫಂಕ್ಷನ್. ಅಂತಹ ಆರ್ಗನ್ಸ್ಗೆ ನಾವು ಹೋಮೋಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ಓಕೆ, ಸೊ 80th ಕ್ವಶನ್ಗೆ ನಮಗೆ ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಎ, ಅನಲಾಗಸ್ ಆರ್ಗನ್ಸ್. ಓಕೆ, ಇಷ್ಟು ಹೊತ್ತು ನಾವು ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿರುವ ಸೈನ್ಸ್ ಪಾರ್ಟಿನ 40 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಈ ಸೆಷನ್ ಯೂಸ್ಫುಲ್ ಆಯಿತು. ಈ ಕ್ವಶನ್ಸ್ ಎಲ್ಲದಕ್ಕೂ ನಿಮಗೆ ಆನ್ಸರ್ ಸಿಕ್ಕು, ಅದು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಸೊ ಇನ್ನು ಮತ್ತಷ್ಟು ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ಡೇ ಬೈ ಡೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಆ ಕ್ವಶನ್ಸ್ಗೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಈ ಸೀರೀಸಲ್ಲಿರುವ ಎಲ್ಲ ವಿಡಿಯೋಸ್ಗಳು ನಿಮಗೆ ಅತಿ ಬೇಗ ಸಿಗಬೇಕು ಅಂತಂದರೆ ದ ಓನ್ಲಿ ವೇ ಈಸ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆ, ನಿಮಗೆ ಈ ರೀತಿ ವಿಡಿಯೋಸ್ ಯೂಸ್ಫುಲ್ ಆಗ್ತಿದೆ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲ ಒಂದು ಚಾನಲ್ ಬರುವ ಎಲ್ಲ ವಿಡಿಯೋಗಳನ್ನು ನೀವು ಅರ್ಲಿಯಾಗಿ ನೋಡಬಹುದು, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ. ಹಾಗಾಗಿ ಮರಿಬೇಡಿ. ಇಫ್ ಇಟ್ ಈಸ್ ಯೂಸ್ಫುಲ್ ಟು ಯು ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಲೆಟ್ ಅಸ್ ಟು ಗ್ರೋ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ಲಿಂಕ್ ವಿತ್ ಯುವರ್ ಫ್ರೆಂಡ್ಸ್. ಯೂಸ್ಫುಲ್ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ, ಜೊತೆಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಾ ಈ ಸೆಷನನ್ನು ಎಂಡ್ ಮಾಡ್ತಾಯಿದ್ದೀನಿ. ಈ ಸೆಷನ್ನ PDF
ಆ್ಯಸ್ ಯೂಶ್ವಲ್ ನಾವು ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆನ್ಲೈನ್ ಗುರುಕುಲ. Take care of yourself and let's meet in another session.